ಒಂದೊಂದು ಊರಲ್ಲಿ ಹುಡುಗರುಗಳು 50 ಜನ 100 ಜನ ಮದುವೆ ಆಗಿ ನಿಂತಿದ್ದಾರೆ. ಮದುವೆ ಆಗ್ಲಿಕ್ಕೆ ಯಾವ ಹುಡುಗಿರು ಒಪ್ತಾ ಇಲ್ಲ. ಕೃಷಿಕನ ಮದುವೆ ಆದ್ರೆ ಸಾಯತನಕ ಕಷ್ಟಪಡ್ಬೇಕು. ಕೋಳಲ್ಲಿರ್ತಕ್ಕಂಥ ಮಾಂಗಲ್ಯನು ಮಾರ್ಕತ್ತಾರೆ. ನೀವು ಸಾವನ್ನ ತುಂಬಾ ಹತ್ರದಿಂದ ನೋಡಿ ಸಾವನ್ನೇ ಗೆದ್ದು ಬಂದಿದ್ದೀರಾ. ಫೈನಲ್ ಕಾರ್ಡು ಕಟ್ಟಾಯ್ತು. ಕಾನ್ಸಿಯಸ್ ಇದ್ದೋದಕ್ಕೆ ನಾವು ಬದುಕಿದೆ. ನಿರ್ಮಲಾ ಸೀತಾರಾಮನ್ ಅವರು ಬಂದಿದ್ರು. GSTಗಳನ್ನ ಮೊಸರು ಮಜ್ಜಿಗೆ ರೈತ ಉತ್ಪನ್ನಗಳಿಗೆ ಆಗ್ತಿರಲಿ ನೀವು ತಪ್ಪಲ್ವ ನೀವು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಬಜೆಟ್ ಅಲ್ಲಿ ನಿಮ್ ನಿರೀಕ್ಷೆಗಳೇನು ಸರ್? ನಿರೀಕ್ಷೆಗಳು ಅಪಾರ ಇರ್ತವೆ. ಈಗಾಗಲೇ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡ್ತು. ರೈತರು ಉಸಿರೇ ಎತ್ತಿಲ್ಲ. ಅವರು ಎಥಿಕ್ಸೇ ಇಲ್ಲ ರಾಜಕಾರಣದಲ್ಲಿ. ಇಂಥವರಿಂದ ನಾವು ಒಳ್ಳೆ ಕೆಲಸ ಹೆಂಗ್ ನಿರೀಕ್ಷೆ ಮಾಡಕ್ ಆಗ್ತದೆ? ನ್ಯಾಯಾಲಯಗಳಲ್ಲಿ ನಿರೀಕ್ಷೆ ಮಾಡಕ್ ಆಗ್ತಿಲ್ಲ. ಬಡವರಿಗೆ ನ್ಯಾಯ ಸಿಕ್ಕಲ್ಲ. ಯಾರು ನಿರೀಕ್ಷೆ ಮಾಡಬೇಡಿ ಅಂತ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಹೇಳೋರು ಹೇಳಿಕೆ ಕೊಟ್ಟರು ಅಂದ್ಮೇಲೆ ಇನ್ನು ಏನು ಯೋಚನೆ ಮಾಡಬೇಕು? ಸರ್, ಸಕ್ಕರೆ ಫ್ಯಾಕ್ಟರಿಗಳಲ್ಲಿ ದೊಡ್ಡ ಮಾಫಿಯಾಗಳು ನಡೀತಾ ಇದೆಯಂತಲ್ಲ, ಏನ್ ಸರ್ ಅದು? ಬಂಡವಾಳಶಾಹಿಗಳು ರಾಜಕಾರಣಿಗಳು ಶುಗರ್ ಫ್ಯಾಕ್ಟ್ರಿಗಳನ್ನ ಮಾಡ್ತಾ ಇದ್ದಾರೆ. ನಾನು ಹೋರಾಟ ಆರಂಭ ಮಾಡಿದಾಗ ಕರ್ನಾಟಕದಲ್ಲಿ 32 ಶುಗರ್ ಫ್ಯಾಕ್ಟ್ರಿ ಇತ್ತು. ಇವತ್ತು 82 ಆಗವೆ. ರೈತ ಸಂಘಟನೆಗಳಲ್ಲಿ ಯಾಕೆ ಒಗ್ಗಟ್ಟಿಲ್ಲ? ಕೆಲವು ಪಕ್ಷದ ಗುಲಾಮಗಿರಿ ಕೆಲಸ ಮಾಡ್ತಾರೆ. ಕೆಲವರು ಬೇರೆ ಬೇರೆ ಪಕ್ಷದ ಕುಮ್ಮಕ್ಕಿನಿಂದಲೂ ಕೂಡ ಮಾಡ್ತಾ ಇದ್ದಾರೆ. ನಾನು ರಾಷ್ಟ್ರೀಯ ರೈತ ಸಂಘದ ಅಧ್ಯಕ್ಷ ಅಂತ ಹೇಳ್ತಾರೆ ಒಬ್ರು. ಅವ್ರಿಗೆ ಅವ್ರ ತಾಲೂಕು ಬಿಟ್ರೆ ಪಕ್ಕದ ತಾಲೂಕು ಗೊತ್ತಿರಲ್ಲ. ಸ್ವಾಮಿ ಅವರು ರೈತರಿಗೆ ಒಂದು ಚೈತನ್ಯ. ರೈತ ಹೋರಾಟದಲ್ಲಿ ಎಂ.ಡಿ. ಸ್ವಾಮಿ ಅವರ ಹೆಸರು ಅಜರಾಮರ. ರೈತ ಸಾಲಗಾರನಾಗ್ತಾ ಇದ್ದಾನೆ ಹೊರತು ಬದುಕಿ ಚೆನ್ನಾಗಿ ಜೀವನ ಮಾಡಕ್ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ 14 ಲಕ್ಷ ಕೋಟಿ ರೂಪಾಯಿ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿದೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ. ನಮ್ಮ ದೇಶದ ರೈತರ ಸಾಲ ನಮ್ದು 14 ಲಕ್ಷ ಕೋಟಿ. ಯಾಕೆ ರೈತರ ಸಾಲ ಮನ್ನಾ ಮಾಡಕ್ ಆಗಿಲ್ಲ? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ರೈತರು ಬೆಳೆ ಬೆಳಿಲಿಲ್ಲ ಅಂದ್ರೆ ಜೀವನ ಹೇಗಿರುತ್ತೆ ಅನ್ನೋದನ್ನ ಚಿಕ್ಕ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಹೊಲ ಉತ್ತು ಬೆಳೆ ಬೆಳೆದ್ರೆ ಮಾತ್ರ ನೀವೆಲ್ಲರೂ ಕೂಡ ಬದುಕೋಕೆ ಆಗೋದು. ಅಂತಹ ರೈತರು ಈಗ ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ. ಏನೇನು ಸಮಸ್ಯೆಗಳಿದೆ? ಇದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ? ಯಾವುದೇ ಪರಿಸ್ಥಿತಿ ಬರಲಿ, ಕೋವಿಡ್ ಆಗಲಿ ಅಥವಾ ಸ್ಟ್ರೈಕ್ ಆಗಲಿ, ಇನ್ನೇನೇ ಕೆಲಸಗಳು ಇದ್ರೂ ಕೂಡ ರೈತರು ಮಾಡುವಂತಹ ಕೆಲಸ ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಸೊ ರೈತರಿಗೆ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆಗಳಿದೆ, ಹೇಗಿದೆ ರಾಜ್ಯದಲ್ಲಿ ಇವಾಗ ಪರಿಸ್ಥಿತಿ? ಸಾಕಷ್ಟು ರೈತ ಸಂಘಟನೆಗಳಿದೆ, ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇರುತ್ತೆ. ಆದರೂ ಕೂಡ ಆ ಹೋರಾಟಗಳಿಗೆ ಎಲ್ಲೋ ಒಂದು ಕಡೆ ಪ್ರತಿಫಲವೂ ಕೂಡ ಸಿಗ್ತಾ ಇರೋದಿಲ್ಲ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ ಇವತ್ತು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ಗೆಸ್ಟು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಕುರುಬೂರು ಶಾಂತಕುಮಾರ್ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ ಮೇಡಮ್. ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸುಧಾರಣೆ ಆಗಿದೆ. ಓಕೆ ಸರ್, ನೀವು ಸಾವನ್ನ ತುಂಬಾ ಹತ್ರದಿಂದ ನೋಡಿ ಸಾವನ್ನೇ ಗೆದ್ದು ಬಂದಿದ್ದೀರಾ. ಇವತ್ತು ನಮ್ಮ ಮುಂದೆ ಕೂತಿದ್ದೀರಾ, ತುಂಬಾ ಖುಷಿ ವಿಚಾರ. ಇದು ಯಾವಾಗ ಆಯ್ತು? ಏನ್ ಸರ್ ಇನ್ಸಿಡೆಂಟು? ಪಂಜಾಬಲ್ಲಿ ನೀವು ಒಂದು ಹೋರಾಟವನ್ನ ಮಾಡುವಾಗ ನಾನು ಕೇಳ್ಪಟ್ಟೆ ತುಂಬಾ ದೊಡ್ಡ ಆಕ್ಸಿಡೆಂಟ್ ಆಯ್ತು, ನೀವು 4 ತಿಂಗಳು ಬೆಡ್ ರೆಸ್ಟ್ ಅಲ್ಲೇ ಇದ್ರಿ ಅಂತ. ಏನಾಗಿತ್ತು? ಇವಾಗ ಹೇಗಿದ್ದೀರಾ? ಫೆಬ್ರವರಿ 14ನೇ ತಾರೀಕು 1 ವರ್ಷ ಆಯ್ತು ನನಗೆ ಪಂಜಾಬಲ್ಲಿ ಆಕ್ಸಿಡೆಂಟ್ ಆಗಿ. ನಾನು ಪಂಜಾಬಲ್ಲಿ ಚಂಡಿ ದೆಹಲಿಯ ಗಡಿ ಭಾಗದಲ್ಲಿ ನಮ್ಮ ಜಗಜೀತ್ ಸಿಂಗ್ ದಲೇವಾಲ್ ಅವರು ಲಕ್ಷಾಂತರ ರೈತರ ಜೊತೆ ಚಳುವಳಿ ಮಾಡ್ತಿದ್ರು. ನಾವು ಕೂಡ ನಮ್ಮ ಕರ್ನಾಟಕದಿಂದ ಹೋಗಿದ್ವಿ. ಆಗ ಕೇಂದ್ರ ಸರ್ಕಾರ ಚಂಡೀಗಢದಲ್ಲಿ ಮೀಟಿಂಗ್ ಕರೆದಾಗ ನಾವು ಒಂದು 25 ಕಾರಲ್ಲಿ ಚಂಡೀಗಢಕ್ಕೆ ಹೋಗ್ತಾ ಇದ್ವಿ. ಹೋಗುವಾಗ ನಾನು ಕೂಡ 4ನೇ ಕಾರಲ್ಲಿ ಕುಳಿತಿದ್ದೆ, ಮುಂದಲ್ಲೇ ಕುಳಿತಿದ್ದೆ. ಅಲ್ಲಿ ಚಂಡೀಗಢಗೆ ಒಂದು 30 ಕಿಲೋಮೀಟರ್ ದೂರದಲ್ಲಿ ಯಾರೋ ಸಡನ್ನಾಗಿ ನುಗ್ಗಿದಾಗ ಕಾರುಗಳೆಲ್ಲ ನಿಂತ್ಕೊಂಡ ತಕ್ಷಣ ನಮ್ಮ ಕಾರವರು ಮುಂದೆ ಕಾರಲ್ಲಿ ಹೊಡೆದ ತಕ್ಷಣ ನನಗೆ ಶೇಕ್ ಆಗ್ತಲಾಗ ಹಿಂದ್ಗಡೆ ಸ್ಪೈನಲ್ ಕಾರ್ಡು ಕಟ್ಟಾಯಿತು. ಕಟ್ಟಾದ ತಕ್ಷಣ ನನಗೆ ಕೈ ಕಾಲು ಏನೂ ಗೊತ್ತಾಗಲಿಲ್ಲ. ಜ್ಞಾನ ಇತ್ತು, ಕೈ ಕಾಲು ಏನೂ ಗೊತ್ತಾಗಲಿಲ್ಲ. ಆಮೇಲೆ ಎಲ್ಲ ಕಾರಿಂದ ಹೊರಗಡೆ ಎಳೆದು ಕೂರಿಸಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋದ ತಕ್ಷಣ ಪ್ರಥಮ ಚಿಕಿತ್ಸೆ ಮಾಡಿದ್ರು. ಅವರು ನನಗೆ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಮಾಡಬೇಕಾಗ್ತದೆ ಅಂತ ಹೇಳಿದ್ರು. ಆವಾಗ ನನಗೆ ಭಾಳ ಆಘಾತ ಆಯಿತು. ಮತ್ತು ಮಾಧ್ಯಮಗಳಲ್ಲೆಲ್ಲ ಈ ಸುದ್ದಿ ಬಿತ್ತರಣೆ ಆದ ತಕ್ಷಣ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಅವರ ತಂಡದವರೆಲ್ಲ ನೋಡಿದಾಗ ನಮ್ಮ ರೈತ ಮುಖಂಡರನ್ನ ಏರ್ ಲಿಫ್ಟ್ ಮಾಡಿಸಿ ಹಾಸ್ಪಿಟಲ್ ಸೇರಿಸಿ ಅಂತ ಸೂಚನೆ ಕೊಟ್ಟಿದ್ರು ಅಂತ ಹೇಳಿದ್ರು ನಮ್ಮ ಅಶೋಕ್ ದಳವಾಯಿ ಅಂತ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು. ಅದರ ಹಿನ್ನೆಲೆಯಲ್ಲಿ ಮತ್ತೆ ಮಾರನೇ ದಿವಸ ನಮ್ಮನ್ನು ಚಂಡೀಗಢದಿಂದ ಬೆಂಗಳೂರು ಕರ್ಕೊಂಡ್ಬಂದು ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿ ಆಪ್ರೇಷನ್ ಮಾಡಿಸಿ ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ರೊಬೋಟಿಕ್ ಸರ್ಜರಿ ಅಂತ ಮಾಡ್ತಾರೆ. ಅದು ಭಾಳ ಒಳ್ಳೆ ಸರ್ಜರಿ ಮಾಡಿದ್ಮೇಲೆ ನನಗೆ ಕೈ ಕಾಲು ಬರಲಿಲ್ಲ. ಆ ಮಣಿಪಾಲ್ ಆಸ್ಪತ್ರೆಯಿಂದ ಸುಖಿನೋ ಆಸ್ಪತ್ರೆಯಿಂದ ಫಿಸಿಯೋಥೆರಪಿ ಮಾಡಿಸಲಿಕ್ಕೆ ನನಗೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ಸುಮಾರು 4 ತಿಂಗಳು ಆಸ್ಪತ್ರೆ ಬೆಡ್ಡಲ್ಲೇ ಮಲಗಿದೆ. 2 ಕೈ 2 ಕಾಲು ಏನೂ ಬರ್ತಾ ಇರಲಿಲ್ಲ, ಮಂಚದ ಮೇಲೆ ಮಲಗಿದ್ದೆ. ಆಮೇಲೆ 4 ತಿಂಗಳಾದಮೇಲೆ ಸ್ವಲ್ಪ ಚೇತರಿಸ್ಕೊಂಡು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಒಂದೊಂದು ಹೆಜ್ಜೆ ನಡೆಯೋದು ಬಂತು. ಈಗ 1 ವರ್ಷ ಆಗಿದೆ.
ಸುಮಾರು 90% ನಾನು ರಿಕವರಿ ಆಗಿದ್ದೇನೆ. ಈಗ ಎಲ್ಲ ಕಡೆ ಓಡಾಡ್ತಾಯಿದ್ದೀನಿ ಮತ್ತು ಎಲ್ಲ ಕಡೆ ರೈತರ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾನು ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಬದುಕಿದ್ದೀನಿ ಅಂದರೆ ರಾಷ್ಟ್ರದ ರೈತರ ಒಂದು ಹೃದಯ ಬಡಿತ ತಟ್ಟಿದೆ ಅಂತಕ್ಕಂಥ ನನಗಿಸ್ತದೆ. ಅವರೆಲ್ಲರ ಪ್ರೀತಿಯಿಂದ ನಾನು ಮತ್ತೆ ಮರುಜನ್ಮವಾಗಿ ಬಂದಿದ್ದೇನೆ. ನನ್ನ ನಿರ್ಧಾರ ಇಷ್ಟೇ, ಸಾಯೋ ತನಕ ರೈತರ ಮಗನಾಗಿ ನಾನು ಏನಾದರೂ ಒಂದಷ್ಟು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಕಳೆದ 40 ವರ್ಷದಿಂದ ಮಾಡ್ತಾಯಿದ್ದೀನಿ. ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀನಿ. ಇನ್ನೆಷ್ಟು ದಿವಸ ದೇವರು ಆರೋಗ್ಯ ಕೊಡ್ತಾರೆ ಅಥವಾ ನನ್ನ ಚೆನ್ನಾಗಿ ಹಿಡಿತ ಅಲ್ಲಿ ತನಕ ನಾನು ರೈತ ಸೇವೆ ಮಾಡೋದು. ಯಾರೇ ಆಗಲಿ ಸರ್ಕಾರದ ತಪ್ಪುಗಳನ್ನ, ರೈತರಿಗೆ ಆಗ್ತಕ್ಕಂಥ ಅನಾಹುತಗಳನ್ನ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಸತತವಾಗಿ ಮಾಡ್ತಾಯಿದ್ದೀನಿ. ಮುಂದೇನೂ ಕೂಡ ಮಾಡ್ತೀನಿ. ನನ್ನ ಒಂದು ಅಂಥ ಆ ಅಪಘಾತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಒಂದು ನಿರ್ಧಾರ ತಗೊಂಡ್ರು. ಅದು ನನಗೂ ಕೂಡ ಅವತ್ತು ದಿನ ತುಂಬ ಸಹಾಯ ಆಗಿದೆ. ಅಂದ್ರೆ ಏನ್ ಮಾಡಿದ್ರು ಸರ್ಕಾರ? ಅಲ್ಲ, ಅವರೇ ಏರ್ ಲಿಫ್ಟ್ ಮಾಡಿಸಿದ್ರು. ಅಲ್ಲಿಂದ ಎಲ್ಲಿಂದ? ಚಂಡೀಗಢದಿಂದ ವಿಮಾನ ಆಂಬುಲೆನ್ಸಲ್ಲಿ ಬೆಂಗಳೂರು ತರಿಸಿ ಮಣಿಪಾಲ್ HAL ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿ ಆಪ್ರೇಷನ್ ಮಾಡಿಸಿ. ಅದು ಸುಮಾರು ಸರ್ಕಾರಕ್ಕೂ ಕೂಡ ಒಂದು 30 ಲಕ್ಷ ರೂಪಾಯಿನಷ್ಟು ಖರ್ಚಾಗಿದೆ. ನನಗೂ ಕೂಡ ಅದಾದಮೇಲೆ ಬೇರೆ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ನನಗೂ ಕೂಡ 30 ಲಕ್ಷ ರೂಪಾಯಿ ನನಗೂ ಕೂಡ ಖರ್ಚಾಯಿತು ನನ್ನ ಸ್ವಂತ. ಅಂದರೆ ಅವ್ರು ಸರ್ಕಾರದವರು ಪ್ರಾರಂಭದಲ್ಲಿ ಮಾಡಿದ್ರಲ್ಲ, ಆ ಕೆಲಸ ಭಾಳ ಇಂಪಾರ್ಟೆಂಟ್. ನಾವು ಯಾರೇ ಒಳ್ಳೆಯ ಕೆಲಸ ಮಾಡಿದ್ರೂ ಒಳ್ಳೆಯದು ಅಂತ ನಾವು ಹೇಳಲೇಬೇಕು. ಅದರಿಂದ ನಾನು ಅವತ್ತು ನಿರ್ಧಾರವನ್ನು ನಿಜವಾಗ್ಲೂ ಕೂಡ ಧನ್ಯವಾದ ಹೇಳಿದ್ದೀನಿ. ಯಾವುದೇ ಮತ್ತು ಕೂಡ ಹೇಳ್ತೀನಿ, ಅವತ್ತು ಅವರು ಸಹಾಯ ಮಾಡೋದಂತ ನೆನೆಸ್ಕೋತೀನಿ. ಇವಾಗ ಹೇಗಿದ್ದೀರಾ ಸರ್? ಓಡಾಡ್ತಾ ಇದ್ದೀನಿ. ಇನ್ನೂ ಕೂಡ ಫಿಸಿಯೋಥೆರಪಿ ಮಾಡ್ತಾ ಇದ್ದೀನಿ. ಇನ್ನೂ ಒಂದು 10% ಮಾಡಬೇಕಾಗ್ತಾ ಇದೆ. ಕೈಗಳು ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ, ಒಂದು 90% ಅಷ್ಟು ಮಾಡ್ತಾ ಇದೆ. ಬರವಣಿಗೆ ಎಲ್ಲ ಮಾಡ್ತಾ ಇದ್ದೀನಿ, ಊಟನೂ ಮಾಡ್ತಾ ಇದ್ದೀನಿ. ಆದರೆ ಸ್ವಲ್ಪ ಇನ್ನೂ ಕೆಲಸ ಆಗಬೇಕಾಗಿದೆ. ಇನ್ನೂ ಒಂದು 2 ತಿಂಗಳು ಫಿಸಿಯೋಥೆರಪಿ ಮಾಡಬೇಕಾಗ್ತದೆ. ಮಾಡ್ತಾ ಇದ್ದೀನಿ. ಕಾನ್ಶಿಯಸ್ ಇತ್ತ ನಿಮ್ಗೆ ಅವಾಗ? ಹೌದು ಮೇಡಮ್, ಕಾನ್ಶಿಯಸ್ ಪೂರ್ತಿ ಇತ್ತು. ಮಾತಾಡ್ತಾ ಇದ್ದೆ, ನನ್ನ ಜೊತೆಲಿ ಇದ್ದವ್ರಿಗೆ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದೆ. ಆದ್ದರಿಂದ ಕಾನ್ಶಿಯಸ್ ಇದ್ದವ್ರಿಗೆ ನಾನು ಬದುಕಿದೆ, ಕಾನ್ಶಿಯಸ್ ಇಲ್ಲದೆ ನಾನು ಬದುಕ್ತಿರಲಿಲ್ಲ. ನಿಜವಾಗ್ಲೂ ಕೂಡ ನನಗೆ ಒಂದು ಪುನರ್ಜನ್ಮ ಅಂತ ನಾನು ಹೇಳಬೇಕಾಗ್ತದೆ. ನಾನು ನಿರೀಕ್ಷೆನೇ ಮಾಡಿರಲಿಲ್ಲ ಈ ಥರ ಆಗ್ತೀನಿ ಅಂತ. ಇವತ್ತು ಓಡಾಡ್ತಾ ಇರೋದು ನೋಡಿ ನನಗೆ ಸಹ ಭಾಳ ಸಂತೋಷ ಆಗ್ತಾ ಇದೆ. ಇನ್ನಷ್ಟು ದಿನ ರೈತರ ಸೇವೆ ಮಾಡುವಷ್ಟು ಅವಕಾಶ ಸಿಗ್ತಲ್ಲ ಅಂತ. ಸರ್, ಯಾಕೆ ರಾಜಕಾರಣವನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ ನೀವು? ಯಾಕೆ ಬೇಡ ಅಂತಿದ್ದೀರಾ? ಇಲ್ಲೇ ಮೇಡಮ್, ನಾನು ಸ್ವತಃ ರೈತನಾಗಿ 45 ವರ್ಷದಲ್ಲಿ ಅನುಭವಿಸ್ತಿದ್ದ ಕಷ್ಟಗಳು. ನಾನು ಸ್ವತಃ ಉಳುಮೆ ಮಾಡಿದ್ದೆ, ಜೋಳ ಬಿತ್ತಿದ್ದೆ, ತಿನ್ನಲಿಕ್ಕೆ ಸರಿಯಾಗಿ ಊಟ ಸಿಗ್ತಿರಲಿಲ್ಲ. ಅಂಥ ಪರಿಸ್ಥಿತಿಲಿ ಈ ರೈತರ ಪರವಾಗಿ ಯಾರೂ ಮಾತಾಡೋಲ್ಲ, ಈ ಗೋಳನ್ನ ಕೇಳೋಲ್ವಲ್ಲ, ಏನು ನಾನು ಅಂತ ಇದ್ದಾಗ ಆ ರೈತ ಚಳುವಳಿಗಳೆಲ್ಲ ಹುಟ್ಟಿತ್ತಲ್ಲ, ನೋಡಿದೆ. ಯಾಕೆ ನಾವು ಅಲ್ಲಿ ಇಲ್ಲಿ ಹೋಗಿ ಗುಲಾಮಗಿರಿ ಕೆಲಸ ಮಾಡಬೇಕು, ರೈತರ ಪರವಾಗಿ ಕೆಲಸ ಮಾಡೋಣ, ನಮ್ಮ ರೈತರ ಮಗನಾಗಿ ಅದು ಏನು ಆಗ್ತದೆ ಅಂತೇಳಿ ಆ ಉದ್ದೇಶದಿಂದ ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ. ರಾಜಕೀಯದಿಂದ ಆಫರ್ ಬಂದರೆ? ಇಲ್ಲ ಮೇಡಮ್, ರಾಜಕಾರಣ ಇಷ್ಟು ವರ್ಷದಲ್ಲಿ ಮಾಡಿಲ್ಲ, ಈಗ ಯಾಕೆ ಆಫರ್ ಮಾಡ್ತೀನಿ? 40 ವರ್ಷದಿಂದನೂ ರಾಜಕಾರಣ ಇಷ್ಟಪಟ್ಟಿಲ್ಲ. ನನ್ನ ಜೊತೆಲಿ ಇದ್ದವ್ರು ಮಂತ್ರಿಗಳು, MLAಗಳು ಈಗಲೂ ಇದ್ದಾರೆ, ಆಗಿದ್ದಾರೆ. ಅಂಥವ್ರನ್ನ ನಾನು ನೀವು ರಾಜಕಾರಣ ಮಾಡಿ ನನಗೆ ಬೇಕಿಲ್ಲ ಅಂತ ಇಲ್ಲಿ ಬಂದಿದ್ದೀನಿ ಅಂದರೆ ನನಗೆ ಆಸೆ ಇಲ್ಲ. ಸಾಯೋ ತನಕ ಏನಾದರೂ ಒಂದಷ್ಟು ರೈತರಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ನೋಡಿ, ಕಳೆದ 1.5 ವರ್ಷದ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ಬಂದಿದ್ದರು ಮೈಸೂರಿಗೆ. ನಾನು ಆವಾಗ ಅವ್ರು ಭೇಟಿ ಮಾಡಿ GSTಗಳನ್ನ ಮೊಸರು, ಮಜ್ಜಿಗೆ, ಹಾಲು, ಕೃಷಿ ಉತ್ಪನ್ನಗಳಿಗೆಲ್ಲ ಹಾಕಿದಾರಲ್ಲ ನೀವು, ಯಾಕೆ ಇದು ಅನ್ಯಾಯ? ಇದು ಪೆಟ್ರೋಲು ಅದಕ್ಕೆ ಈಗ ಮದ್ಯಗಳಿಗೆಲ್ಲ ಹಾಕೋದಿಲ್ಲ, ರೈತ ಉತ್ಪನ್ನಗಳಿಗೆ ಹಾಕ್ತಿರಲ್ಲ ನೀವು, ತಪ್ಪಲ್ವ ನೀವು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಮೈಸೂರಲ್ಲಿ ಜಿಲ್ಲಾ ಮಂತ್ರಿಗಳು ಇದ್ದರು. ಪ್ರಶ್ನೆ ಮಾಡಿದಾಗ ಅವರು ಅದು ಇಲ್ಲ ಇದಿಲ್ಲ ನೋಡಿ ಬಿಡ, ಅದೆಲ್ಲ ಬೇಡ, ನೀವು ರೈತರ ಪರ ತಾನೆ ತೆಗೀರಿ ಅಂತ. ಅದು ಅವ್ರ ಮನವರಿಕೆ ಆಯಿತು. ಹೋದ GSTಲಿ ಕೆಲವೊಂದು ಉತ್ಪನ್ನಗಳಿಗೆ ಬಿಟ್ಟರಲ್ಲ, ಆಗ ಭಾಳಷ್ಟು ಕೃಷಿ ಉತ್ಪನ್ನಗಳಿಗೆ GST ರಿಮೂವ್ ಮಾಡಿದ್ರು. ಸಾಕಲ್ವಾ ಅಂತ ವಿಚಾರಗಳನ್ನ ಸರ್ಕಾರದ ಗಮನ ಸೆಳೆದ್ರೆ. CM ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿದ್ರಿ ಸರ್, ಏನಕ್ಕೆ? ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ರೈತ ಜಾಗೃತಿ ಯಾತ್ರೆ ಅಂತ ಸಂಯುಕ್ತ ಕಿಸಾನ್ ಮೋರ್ಚಾ ಹೆಸರಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ದೇಶಾದ್ಯಂತ ಜಗಜೀತ್ ಸಿಂಗ್ ದಲೇವಾಲ ನೇತೃತ್ವದಲ್ಲಿ ದೇಶಾದ್ಯಂತ ರೈತರನ್ನ ಜಾಗೃತಿ ಮಾಡಿ ಸಹಿ ಸಂಗ್ರಹ ಮಾಡಿಸಿ ನಾವು ಮಾರ್ಚ್ 19ನೇ ತಾರೀಕು ದೆಹಲಿ ರಾಮಲೀಲಾ ಮೈದಾನದಲ್ಲಿ 16 ಲಕ್ಷ ಜನ ರೈತರು ಸೇರಿಸಿ ರೈತರ ಸಹಿ ಸಂಗ್ರಹ ಪತ್ರವನ್ನು ಪ್ರಧಾನಿಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕನ್ಯಾಕುಮಾರಿಯಿಂದ ಆರಂಭ ಮಾಡಿದ್ದೀವಿ. 7ನೇ ತಾರೀಕು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀವಿ, ರೈತರದ್ದು ಸಹಿ ಸಂಗ್ರಹ ಪತ್ರ ಪಡಿತಾ ಇದ್ದೀವಿ. ನಾವು ಈಗಾಗಲೇ ಪಾಂಡಿಚೇರಿ, ಕೇರಳ, ಕರ್ನಾಟಕ, ತಮಿಳುನಾಡು ಮಾಡಿದ್ವಿ. ಅದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಕೂಡ ನಿನ್ನೆ ಭೇಟಿ ಮಾಡಿದ್ವಿ. ಅವ್ರ ಜೊತೆ ನಾವೆಲ್ಲ ಪ್ರಸ್ತಾಪ ಮಾಡಿದ್ದೀವಿ. ಭಾರತ ಅಮೇರಿಕ ನಡುವೆ ಒಪ್ಪಂದ ಆಗಿರ್ತಕ್ಕಂಥದ್ದು ರೈತರಿಗೆ ಮರಣ ಶಾಸನ, ಅದನ್ನು ವಿರೋಧಿಸಬೇಕು. MSP ಗ್ಯಾರಂಟಿ ಕಾನೂನು ಆಗಬೇಕು. ಇದಕ್ಕೆ ನಿಮ್ಮ ರಾಜ್ಯ ಸರ್ಕಾರದಿಂದ ಒಂದು ನಿರ್ಣಯ ಮಾಡಿ
ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ಕೇಳಿದ್ದೀವಿ. ಅದಕ್ಕೆ ಅವರು ಸಿದ್ದರಾಮಯ್ಯವರು ಹೇಳ್ತಕ್ಕಂಥ ಸರಿ ಇದೆ, ಆದರೆ ನಾನೊಬ್ಬರೇ ನಿರ್ಧಾರ ತಗೊಳಕ್ಕಾಗಲ್ಲ, ಸಂಪುಟದಲ್ಲಿ ಚರ್ಚೆ ಮಾಡ್ತೀನಿ, 1 ವಾರದಲ್ಲಿ ನಿಮ್ಮ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದರಿಂದ ನಿನ್ನೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಸರಿ ಸರ್, ಮುಂದಿನ ತಿಂಗಳು 6ಕ್ಕೆ ಬಜೆಟ್ ಇದೆ. ಬಜೆಟಲ್ಲಿ ನಿಮ್ಮ ನಿರೀಕ್ಷೆಗಳೇನು ಸರ್? ಬಜೆಟಲ್ಲಿ ಮೇಡಮ್ ನಿರೀಕ್ಷೆಗಳು ಅಪಾರವಾಗಿರ್ತವೆ. ಸದ್ಯಕ್ಕೆ ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ರಾಜ್ಯ ಸರ್ಕಾರದ ಕರ್ತವ್ಯ. ಈಗಾಗಲೇ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡ್ತು, ರೈತರು ಉಸಿರೇ ಎತ್ತಿಲ್ಲ. ಅವರು ರೈತರಿಗೆ ಏನೇನೂ ಮಾಡಲಿಲ್ಲ, ಸುಮ್ಮನೆ ಬಜೆಟ್ ಮಂಡಿಸ್ತಾರೆ, ಹೇಳ್ತಾರೆ, ಏನೇನೂ ಮಾಡಲ್ಲ. ಆ ರೈತರ ವಿಚಾರ ಪ್ರಸ್ತಾಪನೆ ಮಾಡಲಿಲ್ಲ ಸರಿಯಾಗಿ ಕೇಂದ್ರ ಸರ್ಕಾರ. ಇನ್ನು ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. 7,65,000 ಕೋಟಿ ಬಜೆಟ್ ಹೋದ ಸಾರಿ ಮಂಡಿಸಿದ್ರು. ಅದರಲ್ಲಿ ಹೆಚ್ಚು ಕಡಿಮೆ 60,000 ಕೋಟಿ ಗ್ಯಾರಂಟಿಗಳಿಗೆ ಹೋಗ್ತದೆ, 1,10,000 ಕೋಟಿ ಸಂಬಳ ಸಾರಿಗೆಗೆ ಹೋಗ್ತದೆ, 1,65,000 ಆಯಿತು. ಮತ್ತು ಬಡ್ಡಿ ಗಿಡ್ಡಿ ಕಟ್ಟೋಕ್ಕೆ ಸರ್ಕಾರ ಸಾಲ ತಗೊಂಡಿದ್ರಲ್ಲ, ಅದಕ್ಕೊಂದು 25,000 ಕೋಟಿ ಆಯ್ತದೆ. ಇನ್ನು 60,000-70,000 ಕೋಟಿ ಉಳಿತದೆ ಜನಸಾಮಾನ್ಯರ ಅಭಿವೃದ್ಧಿ ಕೆಲಸಗಳಿಗೆ ಅಂತ. ಏನು ಕೆಲಸ ಮಾಡ್ತಾರೆ ಮೇಡಮ್ ಅಭಿವೃದ್ಧಿ? ರೋಡ್ ಮಾಡೋಕ್ಕಾಗ್ತದೆ, ಕುಡಿಯೋ ನೀರು ಕೊಡೋಕ್ಕಾಗ್ತದೆ, ಶಿಕ್ಷಣ ವ್ಯಕ್ತಿ ಸರಿಪಡಿಸೋಕ್ಕಾಗ್ತದೆ? ಕೇಂದ್ರ ಸರ್ಕಾರದವರೆಲ್ಲ ಖಾಸಗಿ ಸಂಸ್ಥೆಗಳನ್ನೆಲ್ಲ ಮಾರ್ಕೊಂಡ್ರು ಪ್ರೈವೇಟ್ಗೆ. ಕೇಂದ್ರ ಸರ್ಕಾರದ ಕೆಲವು ಕಂಪ್ನಿಗಳನ್ನೆಲ್ಲ ಪ್ರೈವೇಟ್ನವರು ಮಾರ್ಕೊಂಡ್ರು. ಇವರು ಕೂಡ ಎಜುಕೇಷನ್ ಮಾಫಿಯಾದವ್ರಿಗೆ ಸರ್ಕಾರಿ ಶಾಲೆಗಳನ್ನೇ ಮಾರಕ್ಕೆ ಕೊಟ್ಟರೆ. ಇದೆಲ್ಲ ದುರಂತಗಳನ್ನ ನೋಡಬೇಕಾಗದ ನಾವು. ಸರ್ಕಾರದ ಹಣ ಇಲ್ಲದೆ ಮಾಡ್ತಾ ಇದ್ದಾರಾ ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಯವರ ಲಾಬಿಗೋಸ್ಕರ ಮಣಿತಾ ಇದ್ದಾರಾ? ನಮಗಂತೂ ಅರ್ಥ ಆಯ್ತಾ ಇಲ್ಲ. ಎಥಿಕ್ಸೇ ಇಲ್ಲ ರಾಜಕಾರಣದಲ್ಲಿ. ಯಾವುದೇ ಪಾರ್ಟಿ ತಗೊಳ್ಳಿ, ಎಥಿಕ್ಸ್ ಇಲ್ಲದೆ ರಾಜಕಾರಣ. ಇವತ್ತು ಎಲ್ಲ ರಿಯಲ್ ಎಸ್ಟೇಟ್ ಅವರು, ಲಾಬಿಗಳು, ಸಕ್ಕರೆ ಮಾಲೀಕರು ಮತ್ತು ಎಜುಕೇಷನ್ ಮಾಫಿಯಾದವರು ದೇಶವನ್ನು ರಾಜ್ಯವನ್ನು ಆಳ್ತಾ ಇದ್ದಾರೆ. ಇಂಥವರಿಂದ ನಾವು ಒಳ್ಳೆ ಕೆಲಸ ಹೆಂಗೆ ನಿರೀಕ್ಷೆ ಮಾಡೋಕ್ಕಾಗ್ತದೆ? ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಚುನಾವಣೆ ಬಂದಾಗ ಲಕ್ಷ ಕೋಟಿ ಹಣ ಖರ್ಚು ಮಾಡ್ಬಿಟ್ಟು ಗೆದ್ದುಬಿಟ್ಟು ಬಂದರೆ ಇಲ್ಲಿ ಜನಗಳ ಕೆಲಸ ಯಾಕೆ ಮಾಡ್ತಾರೆ? ಯಾರು ಮಾಡಲ್ಲ. ಅಂಥ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದೀವಿ. ಸೊ ನಿರೀಕ್ಷೆಗಳಂತ ತೊಗೊಂಡ್ರೆ ನೀವು ಏನು ಹೇಳ್ತೀರಾ? ಆಮೇಲೆ ಮೇಡಮ್ ನಿರೀಕ್ಷೆಗಳು ತಗೊಳ್ಬೋದು. ಈಗ ವ್ಯವಸ್ಥೆಗಳಲ್ಲಿ ನ್ಯಾಯಾಲಯ, ಮಾಧ್ಯಮ, ಪತ್ರಿಕೋದ್ಯಮ ಇವೆಲ್ಲ ಬದಲಾವಣೆ ತರಲಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ. ಅವುಗಳ ಮೂಲಕನೇ ನಾವು ನಿರೀಕ್ಷೆ ಮಾಡೋಕ್ಕಾಗ್ತಿಲ್ವಲ್ಲ. ನ್ಯಾಯಾಲಯಗಳಲ್ಲಿ ನಿರೀಕ್ಷೆ ಮಾಡೋಕ್ಕಾಗ್ತಿಲ್ಲ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರೇ ಬಡವ್ರಿಗೆ ನ್ಯಾಯ ಸಿಕ್ಕಲ್ಲ, ಯಾರು ನಿರೀಕ್ಷೆ ಮಾಡಬೇಡಿ ಅಂತ ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರೇ ಹೇಳಿಕೆ ಕೊಟ್ಟರು ಅಂದಮೇಲೆ ಇನ್ನು ನಾವು ಏನು ಯೋಚನೆ ಮಾಡಬೇಕು? ಸರ್, ಸಕ್ಕರೆ ಫ್ಯಾಕ್ಟ್ರಿಗಳಲ್ಲಿ ದೊಡ್ಡ ಮಾಫಿಯಾಗಳು ನಡೀತಾ ಇದೆಯಂತಲ್ಲ, ಏನು ಸರ್ ಅದು? ಹೇಗಾಗ್ತಾ ಇದೆ ಅದು? ಮಾಫಿಯಾ ಅನ್ನೋದಕ್ಕಿಂತ ಬಂಡವಾಳಶಾಹಿಗಳು, ರಾಜಕಾರಣಿಗಳು ಶುಗರ್ ಫ್ಯಾಕ್ಟ್ರಿಗಳನ್ನ ಮಾಡ್ತಾಯಿದ್ದಾರೆ. ನೋಡಿ, ಒಂದೊಂದು ಸರ್ಕಾರ ಬಂದಾಗ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನ, ಒಂದಷ್ಟು ಸಕ್ಕರೆ ಕಾರ್ಖಾನೆಗಳನ್ನ ಪ್ರೈವೇಟ್ನವರು ಮಾರ್ಕೊಂಡ್ರು. ಈಗ ಹೆಚ್ಚು ಕಡಿಮೆ 12 ಶುಗರ್ ಫ್ಯಾಕ್ಟ್ರಿನ, ಕೋಆಪ್ರೇಟಿವ್ ಫ್ಯಾಕ್ಟ್ರಿನ ಪ್ರೈವೇಟ್ನವ್ರು ಮಾರ್ಕೊಂಡ್ರು. ಇನ್ನೊಂದು ಸ್ವಲ್ಪ 82 ಶುಗರ್ ಫ್ಯಾಕ್ಟ್ರಿಗಳು. ನಾನು ಹೋರಾಟ ಆರಂಭ ಮಾಡಿದಾಗ ಕರ್ನಾಟಕದಲ್ಲಿ 32 ಶುಗರ್ ಫ್ಯಾಕ್ಟ್ರಿ ಇತ್ತು. ಇವತ್ತು 82 ಆಗವೆ. ಇನ್ನೂ 25 ಫ್ಯಾಕ್ಟ್ರಿ ಲೈಸೆನ್ಸ್ ಕೇಳಿದ್ದಾರೆ, ಕೊಟ್ಟಿಲ್ಲ. ಅಂದರೆ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಬಿದ್ದು ಬಂದು ಸಕ್ಕರೆ ಕಾರ್ಖಾನೆ ಮಾಡ್ತಾರೆ. ಅಂದರೆ ಅದ್ರಲ್ಲಿ ಎಷ್ಟು ಲಾಭ ಇದೆ, ಅವ್ರು ಯಾವ್ಯಾವ ಥರ ಮೋಸ ಮಾಡ್ತಾರೆ ಅದನ್ನ ಬಹುತೇಕ ಜನ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಮುಖ್ಯಮಂತ್ರಿ ಆದವರು ಅವ್ರನ್ನೇನಾದ್ರು ಅಳ್ಳಾಡ್ಸಕ್ಕೆ ಹೋದ್ರೆ ಅವ್ರ ಸ್ಥಾನನೇ ಹೊಂಟೈತದೆ. ಸಂಪುಟದಲ್ಲಿ ಅವರಲ್ಲ ಅವರು. ಸರ್ಕಾರ, ಜಿಲ್ಲಾಧಿಕಾರಿಗಳು, ನಾನು ಒಬ್ಬ ಜಿಲ್ಲಾಧಿಕಾರಿಗೆ ದೂರು ಕೊಟ್ಟರೆ ಆ ಜಿಲ್ಲಾಧಿಕಾರಿ ತನಿಖೆ ಮಾಡ್ತಾರೆ. ದೂರು ಕೊಟ್ಟರು ಸರಿ ಇದೆ, ಕಾರ್ಖಾನೆಯನ್ನು ಮೋಸ ಮಾಡಿದೆ ಅಂತ ರುಜುವಾತಾಗಿದೆ ಅಂತ ದೂರು ಬರ್ತದೆ. ಆ ಜಿಲ್ಲಾಧಿಕಾರಿ ಸಕ್ಕರೆ ಕಾರ್ಖಾನೆಯ ಮೇಲೆ ಕ್ರಮ ತಗೊಳ್ಳೋಕ್ಕೆ ಅದೇ ಮಾಡಲ್ಲ, ಮುಂದೆ ಹೋಗಲ್ಲ. ಯಾಕೆಂದರೆ ತಗೊಳ್ಳೋಕೆ ಹೋದರೆ ಅವರು ಜಿಲ್ಲಾ ಮಂತ್ರಿಗಳು. ಯಾರ ಮೇಲೆ ತಗೋತಾರೆ? ಅವರು ಜಿಲ್ಲಾ ಮಂತ್ರಿಗಳು ಇರ್ತಾರೆ, ಪವರ್ಫುಲ್ ಮಿನಿಸ್ಟರ್ ಇರ್ತಾರೆ. ಆ ಜಿಲ್ಲಾಧಿಕಾರಿ ಹಂಗೆ ಇಟ್ಟಿರ್ತಾರೆ. ಬೆಳಗಾವಿಲಿ 238 ಜನ ರೈತರು 5-6 ವರ್ಷದಿಂದ ಒಂದು ದೂರು ಕೊಡ್ತಾರೆ, ಸಕ್ಕರೆ ಕಾರ್ಖಾನೆ ಮೋಸ ಆಗಿದೆ, ಹಣ ಬಂದಿಲ್ಲ ಅಂತ. ಶುಗರ್ ಕಮಿಷನರು, DC ಎಲ್ಲ ತನಿಖೆ ಮಾಡಿಸಿ ರಿಪೋರ್ಟ್ ಎಲ್ಲ ಬರ್ತದೆ. ಶುಗರ್ ಕಮಿಷನರ್ಗೂ ರಿಪೋರ್ಟ್ ಬಂದಿದೆ, ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಬಂದಿದೆ. ಕ್ರಮ ತಗೊಳ್ಳೋಕ್ಕಾಗಲೇ ಇಲ್ಲ. ನನಗೆ ವಾಸ್ತವಾಂಶ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಬಿಡಲ್ಲ ಮೇಡಮ್. ಒಬ್ಬ ಮುಖ್ಯಮಂತ್ರಿಗಳು, ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಭಾಳ ಓಪನ್ ಆಗಿ ಹೇಳಿದವರು, ಎಷ್ಟು ಹೇಳಬಾರ್ದು. ಶಾಂತಕುಮಾರ್ ಅವರೇ, ನೀವು ಹೇಳೋದೆಲ್ಲ ಸತ್ಯ, ನಾನು ಈ ಸ್ಥಾನದಲ್ಲಿ ಕೂತೀನಿ, ನಾನು ಅದನ್ನು ಕೆಣಕಿದ್ರೆ ನನ್ನ ಕೆಳಗೆ ಇಳಿಸ್ಬಿಡ್ತಾರೆ. ಅದು ಒಬ್ಬ ಮುಖ್ಯಮಂತ್ರಿ ಮೇಡಮ್. ಏನಂದ್ರಿ ಅವಾಗ ನೀವು? ಅಲ್ಲ, ಇಂತಿಂಥ ನಿಮ್ಮ ಸಂಪುಟದಲ್ಲಿರೋರು ಇಂತಿಂಥ ಆಟ ಆಡ್ತಾರೆ, ಇಂಥ ಮೋಸ ಮಾಡ್ತಾರೆ, ತೂಕದಲ್ಲಿ ಮೋಸ ಮಾಡ್ತಾರೆ, ದುಡ್ಡು ಕೊಡ್ತಾ ಇಲ್ಲ, ಸರಿ ಬೆಲೆ ಕೊಡ್ತಾ ಇಲ್ಲ ಅಂತ ನಾನು ಹೇಳಿದಾಗ ಇಂತಿಂಥ ವಿಚಾರಗಳು, ಇಂಥ ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ 1966 B ಕ್ಲಾಸಲ್ಲಿ ಇಂಥ ಸೆಕ್ಷನ್ ಇದೆ, ಆ ಸೆಕ್ಷನ್ ಉಪಯೋಗಿಸಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂದರೆ ನೀವು ಹೇಳೋ ಸತ್ಯ ಶಾಂತಕುಮಾರ್. ನಾನು ನಿಮಗೆ ಪ್ರೀತಿಯ ಒಬ್ಬ ಮುಖ್ಯಮಂತ್ರಿ,
ನೀವು ನನಗೆ ಭಾಳ ಹತ್ರದ. ನಾನು ಕ್ರಮ ತಗೊಂಡ್ರೆ ನಾನು ಇರೋಗಿಲ್ಲ, ನಂದಿರ್ಬೇಕು ಬೇಡವಾ ಅಂತ ಕೇಳಿದ್ರು. ನಾನೇನು ಹೇಳಲಿ ಮೇಡಮ್, ಏನು ಹೇಳಿ ಚುನಾವಣೆಗಿಂತ ಒಬ್ಬರು MP ಎಲೆಕ್ಷನ್ಗೆ ಭಾಳ ಪ್ರತಿಭಾನ್ವಿತರು, ಗೌರವಾನ್ವಿತರು. ಅವರು ಯೋಚನೆ ಮಾಡ್ತಾರೆ ನಿಂತ್ಕೊಳ್ಳೇ ಬೇಡವಾ ಅಂತ. ನಾನು ದೂರವಾಣಿ ಮಾಡಿ ಹೇಳಿದೆ, ವಿರೋಧ ಮಾಡಲಿ ಪರ ಇರಲಿ, ನಿಮ್ಮಂಥವ್ರು ಕೆಡ್ತಾಗೋದನ್ನ ತಪ್ಪಿಸ್ಲಿಕ್ಕೆ ಬನ್ನಿ ಸರ್, ಜನ ಅಭಿಪ್ರಾಯ ಅದ, ಪ್ರೀತಿ ತೋರಿಸ್ತಾ ಇದ್ದಾರೆ, ನಿಂತ್ಕೊಳ್ಳಿ ಸರ್, ಹೆದರಬೇಡಿ ಅಂತಂದಮೇಲೆ ನಿಂತ್ಕೊಂಡ್ರು, ಗೆದ್ದರು. ಇವತ್ತು MP ಆಗಿದ್ದಾರೆ. ಅಂದರೆ ಅವ್ರ ಸ್ಥಾನದಲ್ಲಿ ಇನ್ನೊಬ್ಬ ಕೆಟ್ಕ ಬಂದಿದ್ರೆ ಎಷ್ಟು ಕೆಡ್ತಾಗೋದು. ಅವರಿಂದ ಒಳ್ಳೇದಾಗ್ತದ ಕೆಡ್ತಾಗ್ತದೆ ಬಿಡ್ಚಾರ, ಕೆಡ್ತಂತೂ ಆಗಲ್ಲ, ಒಳ್ಳೇದಂತ ಆಗದ್ರೆ ಕೆಡ್ತಂತೂ ಆಗಲ್ಲ. ಅಂಥ ಸ್ಥಿತಿಗಳನ್ನ ನಿರ್ಮಾಣ ಮಾಡಬೇಕು, ನಮ್ಮ ಜವಾಬ್ದಾರಿ. ನನಗೆ ಭಾಳ ಸಂತೋಷ ಆಯ್ತು ಅವ್ರಿಗಿದ್ದಾಗ. ಅಷ್ಟೇ ಮೇಡಮ್, ಕೆಲವು ವಿಚಾರಗಳು ನಾವು ಬಹಿರಂಗ ಹೇಳೋಕ್ಕೂ ಹೋಗಲ್ಲ, ಹಂಗಾಗ್ತದೆ. ಸಮಸ್ಯೆಗಳು ರಾಜಕಾರಣಿಗಳು ಮಾಡ್ತಕ್ಕಂಥ ಒಂದು ಇದರ ಆಟಗಳು. ಸರ್, ಇವಾಗ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತೆಲ್ಲ ನೀವು ಹೋರಾಟಗಳನ್ನ ಮಾಡ್ತೀರಾ, ಪ್ರತಿ ಸಲನೂ ಪ್ರೊಟೆಸ್ಟ್ ಆಗ್ತಾನೆ ಇರುತ್ತೆ. ಸೊ ಎಷ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು, ಎಷ್ಟನ್ನು ಫಿಕ್ಸ್ ಮಾಡಬೇಕು, ಆಮೇಲೆ ಏನಕ್ಕೆ ಅದು ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ? ಇವಾಗ 1 ಎಕರೆ, ಈಗ ಅರ್ಧ ಎಕರೆ ಅಂತ ತೊಗೊಳ್ಳೋಣ, ಕಬ್ಬು ಬೆಳೀತಾರೆ ಅಂತ ಅಂದ್ಕೊಳ್ಳಿ. ಸೊ ಎಷ್ಟು ಖರ್ಚು ಬರುತ್ತೆ, ಅದನ್ನು ಅವರು ಶುಗರ್ ಫ್ಯಾಕ್ಟ್ರಿಗೆ ತೊಗೊಂಡೋಗಿ ಮಾರೋ ತನಕ ಏನೇನು ಕೆಲಸಗಳಾಗುತ್ತೆ? ಒಂದು ಎಕರೆ ಕಬ್ಬು ಬೆಳಿಬೇಕಾದ್ರೆ ರೈತರಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಸರಾಸರಿ 1 ಎಕರೆಗೆ 35ರಿಂದ 40 ಟನ್ನು ಅಂತ ಲೆಕ್ಕಾಚಾರ ಮಾಡಿದ್ದೀವಿ. ಕೆಲವು ಕಡೆ 60 ಬೆಳಿಬೋದು, 70 ಬೆಳಿಬೋದು. ಬೆಳಗಾಮಲ್ಲಿ 110-120 ಟನ್ನು ಬೆಳೆದಿದ್ದಾರೆ. ಬೆಳೆ ಹೆಂಗ್ ಬರುತ್ತೆ ಹಂಗೆ ಅಲ್ಲಲ್ಲ, ಅದು ರೈತರು ಡಿಪೆಂಡ್ ಅಪಾನ್ ರೈತರು, ಅವರ ಭೂಮಿ, ಅವರು ಮಾಡ್ತಕ್ಕಂಥ ಕೃಷಿ ಚಟುವಟಿಕೆ ಮೇಲೆ ಹೋಗ್ತದೆ. ಬೀದರ್ಗೆ ಹೋಗಿ 30 ಟನ್ ಮೇಲೆ ಬೆಳೆಯೋಕೆ ಆಗಲ್ಲ. ಗುಲ್ಬರ್ಗ, ಬೀದರಲ್ಲಿ 30-35 ಟನ್ನೇ. ಬೆಳಗಾಮಲ್ಲಿ 120, 130, 150 ಬೆಳೆದಿದ್ದಾರೆ. ಮೈಸೂರು ಕಡೆ 60-70 ಕೂಡ ಬೆಳೆದಿದ್ದಾರೆ. ಅದು ಸರಾಸರಿ ಮೇಲೆ ಹೇಳಿದರೆ 35ರಿಂದ 40 ಟನ್ನು ಕಬ್ಬು ಬೆಳೆದ್ರ ರೈತರಿಗೆ 1,40,000 ರೂಪಾಯಿ ಖರ್ಚಾಗ್ತದೆ 1 ಎಕರೆಗೆ. ನಾನು ಈ ಮಾತನ್ನ ತುಂಬಾ ಜನ ರೈತರಿಗೆ ಗೊತ್ತಿರ್ತಿರ್ಲಿಲ್ಲ. ಸಭೆಗಳಿಗೆ ಹೋದಾಗ ಒಂದು 10 ಜನ ರೈತರನ್ನ ಎಷ್ಟಾದ್ಲಪ್ಪ ಅಂದ್ರೆ, ಒಬ್ಬ ರೈತ 50,000 ಸರ್, ಒಬ್ಬ 40,000 ಸರ್, ಒಬ್ಬ 70,000 ಅಂತ ಹೇಳೋದು, ಬರ್ಕಳೆಯಪ್ಪ ಅನ್ನೋದು. ಆಮೇಲೆ ಅವ್ರನ್ನೇ ಕೂರಿಸ್ಕೊಂಡು ಲೆಕ್ಕ ಹಾಕಿಸ್ತಿದೆ. 1 ಎಕರೆಗೆ ಕಬ್ಬು ಎಷ್ಟು ಹಾಕ್ತೀರಿ, ಗೊಬ್ಬರ ಎಷ್ಟು ಹಾಕ್ತೀರಿ, ಕೂಲಿ ಎಷ್ಟು ಕೊಡ್ತೀರಿ, ವ್ಯವಸಾಯ ಎಷ್ಟು ಮಾಡ್ತೀರಿ, ಅದೆಲ್ಲನೂ ಟೋಟಲ್ ಮಾಡಿದ್ಮೇಲೆ ಅವರೇ ಒಬ್ಬ ರೈತ 1,10,000, 1,20,000 ಅಂತ ಅವರೇ ಹೇಳಿದ್ರು. ಮತ್ತೆ ಇದೇಗ್ರಿ ಅಂತಂದ್ರೆ ಆಶ್ಚರ್ಯ ಪಡ್ತಾರೆ ಅವರೇ. ನಾವು ಯಾರು ಲೆಕ್ಕ ಹಾಕಲ್ಲ ಸರ್, ವ್ಯವಸಾಯ ಮಾಡೋಕೆ ಲೆಕ್ಕ ಹಾಕಿದ್ರೆ ನಾವು ಮಾಡೋಕ್ಕೆ ಆಗಲ್ಲ ಸರ್ ಅವರೇ. ಅಂಥ ಪರಿಸ್ಥಿತಿ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ಕೂಡ ವರ್ಷ ಪೂರ್ತಿ 1 ವರ್ಷಕ್ಕೊಂದ್ಸರಿ ಕೇಂದ್ರ ಕೃಷಿ ಬೆಲೆ ಆಯೋಗದವರು ಎಲ್ಲ ರಾಜ್ಯಗಳನ್ನ ಕಬ್ಬಿನ ಉತ್ಪಾದನೆ ವೆಚ್ಚ, ಕಬ್ಬಿಗೆ ಯಾವ ರೀತಿ ಬೆಲೆ ನಿಗದಿ ಮಾಡಬೇಕು ಅಂತ ಮೀಟಿಂಗ್ ಕರೀತಾರೆ. ಆಗ ಆಯಾ ರಾಜ್ಯ ಸರ್ಕಾರಗಳು ವರದಿ ಕೊಡ್ತದೆ. ಕರ್ನಾಟಕ ಸರ್ಕಾರ ಹೋದ ವರ್ಷ 1 ಟನ್ ಕಬ್ಬಿಗೆ 3,600 ರೂಪಾಯಿ ಆಗ್ತದೆ. 3,600 ರೂಪಾಯಿ ಆಗ್ತದೆ. ಆದರೆ 20% ಲಾಭ ಸೇರಿಸಿ 4,400 ರೂಪಾಯಿನ ನಿಗದಿ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಅದು ತಪ್ಪೇನೆ, ಅವ್ರು ಕೊಟ್ಟಿರೋದು. ಕರ್ನಾಟಕ ಸರ್ಕಾರ ಕೊಟ್ಟಿರೋದು 3,600 ಅಂತ. ಉತ್ಪಾದನೆ ವೆಚ್ಚ 3,600. ಓಕೆ, ಅದಕ್ಕೆ ಲಾಭ ಸೇರಿಸಿ 4,400 ಮಾಡಬೇಕು ಅಂತ ಕೇಂದ್ರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಬೇರೆ ಬೇರೆ ರಾಜ್ಯದವರು 4,500, 4,300, 4,800 ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಎಷ್ಟು ಮಾಡಬೇಕು? ಉತ್ಪಾದನಾ ವೆಚ್ಚ ಲಾಭ ಸೇರಿಸಿ ಮಾಡಬೇಕು, ಅಷ್ಟಾರು ಮಾಡಬೇಕಲ್ವಾ? 3,500 ಮಾಡಿದ್ದಾರೆ. ಯಾವ ಮಾನದಂಡದಲ್ಲಿ ಮಾಡ್ತಾರೆ ಅವರು? ಇವ್ರು ಕೊಟ್ಟ ವರದಿನ ಕಡೆಗಣಿಸ್ಬಿಟ್ಟು ಅವರೇ ಒಂದು ಬೆಲೆ ಅನೌನ್ಸ್ ಮಾಡ್ಬೇಕಾದ್ರೆ ಇವ್ರನ್ನ ಯಾಕೆ ಕರಿಬೇಕು? ಇವ್ರ ಮೀಟಿಂಗ್ ಯಾಕೆ ಕರಿಬೇಕು? ಇವ್ರ ವರದಿ ಯಾಕೆ ತೆಗಿಬೇಕು? ಇದೇ ನಮಗೆ ಮೋಸ ಆಗ್ತಿರೋದು. ಸರ್ಕಾರಿ ನೌಕರರಿಗೆ ಎಲ್ಲ ಉತ್ಪನ್ನಗಳ ಬೆಲೆ ಹೆಚ್ಚಾಗಿ ಆಗ್ತು ಅಂತೇಳಿ ಒಂದು 18%, 20% ಸಂಬಳ ಜಾಸ್ತಿ ಮಾಡ್ತೀರಿ ಪ್ರತಿ ವರ್ಷ. ರೈತರಿಗೆ ನೀವು ಅದೇ 20%ನ ಎನೌನ್ಸ್ ಮಾಡಿ ನಾವು ಬೆಲೆ ನಿಗದಿ ಮಾಡಬೇಕಲ್ವ? ಸರ್ಕಾರಗಳು ಉತ್ಪಾದನಾ ವೆಚ್ಚ ಇಷ್ಟ ಆಗ್ತದೆ, ಲಾಭ ಎಷ್ಟು ಕೊಡಿ ಅಂತ ಕೊಟ್ಟರೆ ನೀವು 3,600 ಮಾಡಿದ್ರೆ 4,400ಕ್ಕೆ ಅರ್ಥ ಏನು? ಇದು ಮಾನದಂಡ ಸರಿಯಿಲ್ಲ. ಕೇಂದ್ರ ಸರ್ಕಾರದ ಮಾನದಂಡನೂ ಸರಿಯಿಲ್ಲ. ಇವರು ಕೊಡ್ತಕ್ಕಂಥ ವರದಿಗಳು ಸರಿಯಿಲ್ಲ. ವರದಿಗಳು ಸರಿಯಿಲ್ಲ ಅಂದರೆ ಉತ್ಪಾದನಾ ವೆಚ್ಚದಷ್ಟೇ ಕೊಟ್ಬಿಡ್ತಾರೆ ಇವರು. ಅಲ್ಲಿ ಅವ್ರು ಏನು ಮಾಡ್ತಾರೆ, ಅದಕ್ಕೆ ಕಡಿಮೆ ಮಾಡ್ತಾರೆ. ಈಗ ರೈತ ನಮಗೆ ನ್ಯಾಯಯುತವಾದ ಬೆಲೆ ಸಿಕ್ಕಲ್ಲ ಅಂತ ಹೋರಾಟ ಮಾಡ್ತೀವಿ. ಆಗ ಇವರು ರೈತರ ಕಣ್ಣು ಒರೆಸುವಂತೆ ಕೆಲಸ ಮಾಡ್ತಾರೆ. ಹೋರಾಟ ಜಾಸ್ತಿ ಆದಾಗ ಸಕ್ಕರೆ ಕಾರ್ಖಾನೆಯವ್ರು ಕರೀತಾರೆ, ಮೀಟಿಂಗ್ ಮಾಡ್ತಾರೆ, 50 ರೂಪಾಯಿ 100 ರೂಪಾಯಿ ಜಾಸ್ತಿ ಮಾಡ್ತಾರೆ. ಇವ್ರಿಗೆ ಮಾಡ್ತಾರೆ ಸರ್ಕಾರ. ಆ ಕಡೆಯಿಂದ ಅವ್ರು ಹೋಗಿ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗಿ ಸ್ಟೇ ತತ್ತಾರೆ. 2022ರಲ್ಲಿ ನಾವೇ ಬೆಂಗಳೂರಲ್ಲಿ ನೀವು ಇದ್ರಿ. ಈಗ 39 ದಿವಸ ಹೋರಾಟ ಮಾಡಿದ್ರು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗ. ಅವರು ಒಂದು ಸತಿ 100 ರೂಪಾಯಿ ಚಳ ಮಾಡಿದ್ರು, ನಾವು ಒಪ್ಪಲಿಲ್ಲ. ಮತ್ತೆ 1 ವಾರ ಬಿಟ್ಕೊಂಡು 150 ರೂಪಾಯಿ ಅನೌನ್ಸ್ ಮಾಡಿದ್ರು. ನಾವು ಆದೇಶ ಕಾಪಿ ಇಸ್ಕೊಂಡು ಚಳವಳಿ ಕೈ ಬಿಟ್ವಿ. ಅವ್ರ ಸರ್ಕಾರ ಹೊಂಟೋಯ್ತು 3 ತಿಂಗಳಾದಮೇಲೆ.
ಸಿದ್ದರಾಮಯ್ಯವ್ರು ಬಂದರು, ಕೋರ್ಟ್ಗೆ ಹೋಗಿದ್ರು. ಕೋರ್ಟಲ್ಲಿ 150 ರೂಪಾಯಿ ಸ್ಟೇ ತಂದುಬಿಟ್ರು. ಈ ಸರ್ಕಾರ ಬಂತು, ಸ್ಟೇ ವೇಕೆಂಟ್ ಮಾಡ್ತಲೇ ಇಲ್ಲ. ಈ ಸರ್ಕಾರದಲ್ಲಿ ಹೋಗಿ ಇದನ್ನು ನಾನು ಸಾಲ್ವ್ ಮಾಡ್ಕೊತೀವಿ ಅಂದ್ಬಿಟ್ಟು ಬರ್ಕೊಟ್ರು ಕೋರ್ಟ್ಗೆ. ಅದಂಗೆ ಆಗೋಯ್ತು, 150 ರೂಪಾಯಿ ಬಂದೇ ಇಲ್ಲ ಇವತ್ತುವರೆಗೂ. ಈಗ ಸಿದ್ದರಾಮಯ್ಯವ್ರು 100 ರೂಪಾಯಿ ಜಗಳ ಮಾಡಿದ್ದಾರೆ, ಅದನ್ನು ಕೋರ್ಟ್ಗೆ ಹೋದರು ಕಾರ್ಖಾನೆಯವರು. ಮತ್ತೆ ಈಗ ಕೋರ್ಟ್ನವರು ನ್ಯಾಯಾಧೀಶರು ಸರಿಯಾಗಿ ಚೀಮಾರಿ ಹಾಕ್ತಾರೆ. ನೀವು ಪದೇ ಪದೇ ಕೋರ್ಟು ಬರೋದು ಏನು ಹುಡುಗಾಟಿ ಆಡ್ತಾಯಿದ್ದಾರೆ, ರೈತರಲ್ಲಿ ಕಬ್ಬು ಬೆಳಿಲ್ಲ ಅಂತಂದರೆ ಏನು ಮಾಡ್ತೀರಿ ನೀವು, ಫ್ಯಾಕ್ಟ್ರಿಗಳು ಮುಚ್ಕೊಂಡು ಹೋಗ್ತೀರಿ ನೀವು ಅಂತ ಚೆನ್ನಾಗಿ ಚೀಮಾರಿ ಹಾಕಿ ಅವರು ಸ್ಟೇ ಕೊಟ್ಟಿಲ್ಲ. ಅಟ್ಲೀಸ್ಟ್ ಆ ಥರ ಬೆಳವಣಿಗೆಗಳಾದರೆ ರೈತರು ಸೇಫ್ ಆಗ್ತಾರೆ. ಇವಾಗ ನೀವು ರೈತ ಹೋರಾಟಗಾರರು ರೈತರ ಸಮಸ್ಯೆ ವಿರುದ್ಧನೇ ಹೋರಾಟ ಮಾಡ್ತಿದ್ದಾರೆ ಎಲ್ಲರೂ, ಆದರೆ ರೈತ ಸಂಘಟನೆಗಳಲ್ಲಿ ಯಾಕೆ ಒಗ್ಗಟ್ಟಿಲ್ಲ ಸರ್? ಮೇಡಮ್, ಈಗ ಒಗ್ಗಟ್ಟಿಲ್ಲ ಅಂತೇಳಿ ಎಲ್ಲರೂ ಕೆಲವು ಪಕ್ಷದ ಗುಲಾಮಗಿರಿ ಕೆಲಸ ಮಾಡ್ತಾರೆ. ಅವರ ಪಕ್ಷದ ಮುಖಂಡರುಗಳು ಹೇಳ್ದಂಗೆ ಕೇಳ್ಕೊಂಡು ನಾನು ರೈತ ಹೋರಾಟಗಾರ, ನಾನು ರೈತ ಸಂಘ ಅಂದ್ಕೊಂಡು ಮಾಡ್ತಾರೆ. ಕೆಲವರು ಬೇರೆ ಬೇರೆ ಪಕ್ಷದ ಕುಮ್ಮಕ್ಕಿನಿಂದಲೂ ಕೂಡ ಮಾಡ್ತಾಯಿದ್ದಾರೆ. ಇನ್ನು ಕೆಲವರು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋಕ್ಕೋಸ್ಕರನೇ ರೈತರ ಹೆಸರು ಹೇಳಿದ್ರೆ ಕೆಲಸ ನಡೀತಲ್ಲ ಅಂದ್ಬಿಟ್ಟು ರೈತ ಸಂಘ ಅಂದ್ಕೊಂಡು ಅವರು ಒಂದು ಕಟ್ಕೊಂಡು ಒಂದು 20 ಜನ ಕಟ್ಕೊಂಡು ನಾನು ರಾಷ್ಟ್ರೀಯ ರೈತ ಸಂಘದ ಅಧ್ಯಕ್ಷ ಅಂತ ಹೇಳ್ತಾರೆ ಒಬ್ಬರು. ಅವ್ರಿಗೆ ಅವ್ರ ತಾಲೂಕು ಬಿಟ್ರೆ ಪಕ್ಕದ ತಾಲೂಕು ಗೊತ್ತಿರಲ್ಲ. ಒಬ್ಬ ರಾಜ್ಯ ಅಧ್ಯಕ್ಷ ಅಂತಾನೆ, ಆ ಜಿಲ್ಲೆ ಬಿಟ್ರೆ ಪಕ್ಕದ ಜಿಲ್ಲೆ ಗೊತ್ತಿರಲ್ಲ ಅವ್ರಿಗೆ. ಏನು ಮಾಡೋದು, ದುರಂತ, ಏನು ಮಾಡೋಕ್ಕಲ್ಲ. ಈಗ ಆಮೇಲೆ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಎಲ್ಲರೂ ಕೂಡ ನನ್ನ ಹೆಸರು ಬರಬೇಕು, ರೈತರಿಗೆ ಒಳ್ಳೇದಾಯ್ತದ ಕೆಡ್ತಾಯ್ತ ಗೊತ್ತಿಲ್ಲ, ಎಲ್ಲ ಸ್ವಾರ್ಥ ಮತ್ತು ಯಾವುದೋ ಒತ್ತಡ, ಯಾವುದೋ ರಾಜಕಾರಣಿಗಳು ಹಿಂಬಾಲಕರು ಈ ಥರ ಕೆಲಸಗಳು ಮಾಡ್ತಾಯಿದ್ದಾರೆ. ಅದರಿಂದ ರೈತರಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಾ ಇದೆ. ರಾಜಕಾರಣಿಗಳ ಹಿಂಬಾಲಕರಾಗಿ ಕೆಲಸ ಮಾಡೋರು ಮಾಡ್ಕೊಂಡಿರ್ಲಿ, ಅದಕ್ಕೆ ರೈತರ ಹೆಸರು ಯಾಕೆ ತಗೋಬೇಕು? ಯಾಕೆ ರೈತರ ಹೆಸರು ಹೇಳಿದ್ರೆ ಅಧಿಕಾರಿಗಳು ಇರ್ತಾರೆ, ರೈತರ ಹೆಸರು ಹೇಳಿದ್ರೆ ನಾವು ಹೋರಾಟ ಮಾಡೋಕ್ಕೆ ಸುಲಭ, ರೈತರೆಲ್ಲ ಹಿಂದೆ ಬರ್ತಾರೆ. ಆಮೇಲೆ ರಾಜಕಾರಣಿಗಳು ಒಂದು ವಿಚಾರ ತಿಳ್ಕೊಳ್ಳಿ, ರಾಜಕೀಯ ಪಕ್ಷಗಳಿಗೆ ಒಂದೊಂದು ಶಾಲೆ ಇದೆ, ಒಂದೊಂದು ಬಾವುಟ ಇದೆ. ಅವ್ರ ಪಕ್ಷದ ಶಾಲೆ ಹಾಕೊಳ್ಳೋದಿಲ್ಲ, ಅವ್ರ ಪಕ್ಷದ ಬಾವುಟ ಹಾಕೊಳ್ಳಲ್ಲ. ವೇದಿಕೆ ಮೇಲೆ ಹಸಿರು ಶಾಲೆ ಹಾಕೊಂಡು ರೈತರಿಗೆ ಮಕ್ಕಳು ಟೋಪಿ ಹಾಕ್ತಾರೆ. ಯಾಕೆ? ರೈತರಿಗೆ ನ್ಯಾಯ ಕೊಡಿಸಿ, ಒಳ್ಳೆ ಕೆಲಸ ಮಾಡಿದರೆ 100% ನೀವು ಹಾಕೊಳ್ಳಿ. ನೀವು ರೈತರಿಗೆ ನ್ಯಾಯನೇ ಕೊಡಿಸಲ್ಲ, ನೀವು ಅಧಿಕಾರದಲ್ಲಿದ್ದಾಗ ರೈತರು ಮೋಸ ಮಾಡಿರ್ತೀರಿ. ನೀವು ಹಸಿರು ಶಾಲೆ ಹಾಕೊಂಡು ವೇದಿಕೆ ಮೇಲೆ ನಾನು ನಿಮ್ಮ ಪರ ಅಂತ ಎಲ್ಲರೂ ಹೇಳ್ತಾರೆ. ಇವರಿಗೆಲ್ಲ ನಾಚಿಕೆ ಆಗಲ್ವಾ? ರೈತ ಸಂಘ ಶಾಲೆ ಹಾಕೊಂಡ್ರೆ ರೈತರ ಮಕ್ಕಳಿರ್ಬೋದು ನೀವು, ಆದರೆ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಮಂತ್ರಿಗಳಾಗಿರೋರು ನೀವು, ಮಂತ್ರಿಗಳಾಗಿದ್ದಲ್ಲಿ ನೀವು ಶಾಲೆ ಹಾಕೊಂಡ್ರಿ ನೀವು. ಪ್ರೊಫೆಸರ್ ನಂಜುಂಡಸ್ವಾಮಿ ಇದ್ದಾಗ ರೈತ ಸಂಘಕ್ಕೆ ಇದ್ದಂತಹ ಗತ್ತು ಇವಾಗಿಲ್ಲ ಅನ್ನೋ ಚರ್ಚೆ ಇದೆ, ಏನು ಹೇಳ್ತೀರಾ? ಹೌದು, ಸತ್ಯ. ನಂಜುಂಡಸ್ವಾಮಿಯವರು ರೈತರಿಗೆ ಒಂದು ಚೈತನ್ಯ, ರೈತರಿಗೆ ಒಂದು ದಿಕ್ಕನ್ನು ಕೊಟ್ಟರು. ರೈತರು ಏನಾದರೂ ಕಾನೂನು ಅರಿವುಗಳನ್ನ ತಿಳ್ಕೊಂಡಿದ್ರೆ ನಂಜುಂಡಸ್ವಾಮಿಯವರೇ ಕಾರಣ. ನಂಜುಂಡಸ್ವಾಮಿಯವ್ರನ್ನ ರೈತ ಕುಲ ಇರೋ ತನಕ ಮರಿಬಾರ್ದು. ಮಹಾತ್ಮ ಗಾಂಧಿಯವರು ದೇಶಕ್ಕೆ ಸ್ವತಂತ್ರ ತರಲಿಕ್ಕೆ ಹೋರಾಟ ಮಾಡಿ ಮಹಾತ್ಮ ಅನ್ಸ್ಕೊಂಡ್ರು. ಹಾಗೇನೆ ರೈತ ಒಂದು ಹೋರಾಟದಲ್ಲಿ ಎಂ.ಡಿ. ನಂಜುಂಡಸ್ವಾಮಿಯವರ ಹೆಸರು ಅಜರಾಮರ. ಅವರಿಂದ ಹುಟ್ಟಂಥದ್ದು ಹಲವಾರು ಜನ ಲೀಡರ್ಗಳು, ಅದು ಬೇರೆ ವಿಚಾರ. ನಂಜುಂಡಸ್ವಾಮಿಯವರು ಆ ರೀತಿ ರೈತರಿಗೆ ಶಕ್ತಿ ಕೊಟ್ಟರು. ನಾನು ಅವತ್ತು ರೈತನಾಗಿದ್ದೆ. ಸೊಸೈಟಿ ಸಾಲ ವಸೂಲು ಮಾಡೋಕ್ಕೆ ಬಂದರೆ ಮನೆ ಮುಂದೆ ಬೀಗ ಹಾಕೊಂಡು 2 ದಿವಸ ಮನೆ ಒಳಗೆ ಕೂತ್ಕೊಬಿಡ್ತಿದ್ದೆವು. ನಾನು ಚಿಕ್ಕ ಹುಡುಗಾಗ ಎದುರ್ಕೊಂಡು ಸೊಸೈಟಿ ಸೆಕ್ರೆಟರಿಗೆ ಎದುರ್ಕೊಂಡು. ಈಗ ಸಬ್ ಇನ್ಸ್ಪೆಕ್ಟರ್ಗೆ ಇದ್ರಲ್ಲ ರೈತ ಸಂಘದವರು, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಇದ್ರಲ್ಲ. ಇವತ್ತು ರೈತ ಸಂಘದ ಹೋರಾಟಗಾರರು ಅಂದರೆ ನ್ಯಾಯಬದ್ಧವಾಗಿರೋರು ಯಾರಿಗೂ ಎದುರೋದೇ ಇಲ್ಲ. ನಾವು ಅಂಥ ಪರಿಸ್ಥಿತಿ ನಿರ್ಮಾಣ ಆಗೋಕ್ಕೆ ನಂಜುಂಡಸ್ವಾಮಿಯವರೇ ಕಾರಣ. ರಾಜ್ಯದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅಂತ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ರಾಜಕಾರಣದ ಒಳ ವಿಚಾರಗಳು ನಮಗೆ ಗೊತ್ತಿಲ್ಲ, ಹೊರಗಡೆಯಿಂದ ನೋಡ್ತೀವಿ. ಅಲ್ಲ, ನೀವು ಸ್ವಲ್ಪ ಆಪ್ತರಲ್ಲ, ಅದಕ್ಕೋಸ್ಕರ. ಅಲ್ಲ, ಹೊರಗಡೆಯಿಂದ ನೋಡ್ತೀವಿ ನಾವು ಅಷ್ಟೇ ಹೊರತು ಹೊರಗಡೆ ನೋಡೋದಿಲ್ಲ. ಯಾಕೆಂದರೆ ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಮಾಡಿರ್ತಾರೆ ನಮಗೆ ಗೊತ್ತಿಲ್ಲ. ಯಾರು ಫಂಡ್ ಹಾಕಿರ್ತಾರೆ, ಯಾರು ಏನು ಮಾಡಿರ್ತಾರೆ, ಹೈಕಮಾಂಡ್ ಏನು ಹೇಳಿದಾರೆ ನಮಗೆ ಗೊತ್ತಿರಲ್ಲ. ನಾವು ಅದರಿಂದ ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ನಾವು ಏನಪ್ಪ ಅವ್ರ ಪರ ಇವ್ರ ಪರ ಅಂತ ಅನ್ಸ್ಕೊಳ್ಳೋದಕ್ಕಿಂತ ಯಾವುದು ನಮಗೆ ನೇರವಾಗಿ ಕಾಣ್ತದೆ ಅದನ್ನ ಹೇಳ್ಬೇಕಾದ ನಮ್ಮ ಧರ್ಮ. ಇವಾಗ ರಾಜ್ಯದಲ್ಲಿ ಎಷ್ಟು % ಕೃಷಿ ಮಾಡೋರು ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಸರ್ ವರ್ಷ? ನೋಡಿ, ಸುಮಾರು 68% ರೈತರಿದ್ರು. ಹಲವಾರು ಕಾರಣಗಳಿಂದ ಕೃಷಿ ಕ್ಷೇತ್ರದಿಂದ ರೈತರು ವಲಸೆ ಹೋಗ್ತಾ ಇದ್ದಾರೆ, ಕೃಷಿಯನ್ನೇ ಬಿಡ್ತಾ ಇದ್ದಾರೆ. ಒಂದು, ರೈತರ ಭೂಮಿ ಚೌಳು ಭೂಮಿ ಆಗ್ತಾ ಇದೆ, ಉತ್ಪಾದನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. 2, ರೈತರಿಗೆ ಬೆಳೆಗಳಿಗೆ ಸರಿಯಾದಂಥ ಬೆಲೆ ಸಿಗ್ತಾ ಇಲ್ಲ. 3, ರೈತ ಸಾಲಗಾರನಾಗ್ತಾ ಇದ್ದಾನೆ ಹೊರತು ರೈತ ಬದುಕಿ ಚೆನ್ನಾಗಿ ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ. ನೋಡಿ, ಕೇಂದ್ರ ಸರ್ಕಾರ 14 ಲಕ್ಷ ಕೋಟಿ ರೂಪಾಯಿ ಕಾರ್ಪೊರೇಟ್ ಕಂಪ್ನಿಗಳ ಸಾಲ ಮನ್ನಾ ಮಾಡಿದೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ. ನಮ್ಮ ದೇಶದ ರೈತರ ಸಾಲ ನಮ್ಮದು 14 ಲಕ್ಷ ಕೋಟಿ. ನಾವು ರೈತರು ಮಳೆ ಹಾನಿಯಿಂದ, ಬೆಳೆ ಹಾನಿಯಿಂದ, ಬೆಳೆ ಬರದೇ ಇರತಕ್ಕಂಥ ಕಾರಣದಿಂದ, ಪ್ರಕೃತಿ ವಿಕೋಪದಿಂದ
ನಮ್ಮ ಬೆಳೆಗಳೆಲ್ಲ ಲಾಸ್ ಆಗಿ ಸಾಲ ಮಾಡೋದ್ರಿಂದ ತೀರ್ಸೋಕ್ಕಾಗಿಲ್ಲ. ಅದು ಸರ್ಕಾರಕ್ಕೂ ಗೊತ್ತು, ಎಲ್ಲ ವರದಿಗಳಿಗೂ ಗೊತ್ತು. ಯಾಕೆ ರೈತರು ಸಾಲ ಮನ್ನಾ ಮಾಡೋಕ್ಕಾಗಿಲ್ಲ? ಕಾರ್ಪೊರೇಟ್ ಕಂಪ್ನಿಗಳು ಕೆಲವ್ರಿಗೆ ಅನುಕೂಲ ಆಗೋಂಥದ್ದನ್ನ ನೀವು ಮಾಡ್ತೀರಿ. ಈ ದೇಶದ ಅನ್ನದಾತರು, ದೇಶದ ಬೆನ್ನೆಲುಬು, ನಾವು ಬೆಳೆದಂಥ ಆಹಾರವನ್ನು ಸೈನಿಕರು ತಿಂದ್ಕೊಂಡು ದೇಶ ಕಾಯ್ತಾರೆ. ಆ ಸೈನಿಕರು, ರೈತರು ದೇಶದ ಬೆನ್ನೆಲುಬು ಅಂತೀರಿ. ಇಬ್ಬರು ಬೆನ್ನು ಮುರಿಯುವಂಥ ಕೆಲಸ ಸರ್ಕಾರಗಳು ನೀವು ಮಾಡ್ತಾಯಿದ್ದೀರಿ. ಯಾಕೆ ರೈತರು ಸಾಲ ಮನ್ನಾ ಮಾಡೋಕ್ಕಾಗಲ್ಲ? ರೈತರ ಆದಾಯ ಡಬಲ್ ಮಾಡ್ತೀವಿ ಅಂದ್ರಿ, ರೈತರ ಆದಾಯ ಡಬಲ್ ಆಗಲಿಲ್ಲ. ರೈತರ ಗೊಬ್ಬರದ ಬೆಲೆ ಜಾಸ್ತಿ ಆಯಿತು, ಬೀಜದ ಬೆಲೆ ಜಾಸ್ತಿ ಆಯಿತು, GMC ಸೀಡ್ಸನ್ನು ತಗೊಂಬಂದು ಕೊಡ್ತಾಯಿದ್ದೀರಿ. ರೈತರು ಜನಸಾಮಾನ್ಯರ ಆರೋಗ್ಯ ಹಾಳು ಮಾಡ್ತಕ್ಕಂಥದ್ದು ಅಮೇರಿಕಾದಲ್ಲಿ ರುಜುವಾತಾಗಿದೆ. ಈಗ ಮೊನ್ನೆ ತಾನೇ ಅಮೇರಿಕ ಸರ್ಕಾರದ ಜೊತೆ ನಮ್ಮ ಭಾರತ ಸರ್ಕಾರ ಒಪ್ಪಂದ ಮಾಡ್ಕೊಂಡಿದೆ. ಭಾರಿ ಅನಾಹುತ. ಭಾರತ ಅಮೇರಿಕ ವ್ಯಾಪಾರ ಒಪ್ಪಂದ, ಕೃಷಿ ಉತ್ಪನ್ನಗಳು, ರೈತರ ಹೈನುಗಾರಿಕೆ ಇರ್ಬೋದು, ಇದಿರ್ಬೋದು, ದವಸ ಧಾನ್ಯಗಳಿರ್ಬೋದು, ಆ ಉತ್ಪನ್ನಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಮುಕ್ತ ಅನುಮತಿ ಕೊಟ್ಬಿಟ್ರು. ಕೊಟ್ಟ ಮೇಲೆ ಏನಾಗ್ತಂದರೆ, ಅಮೇರಿಕಾದಲ್ಲಿ ಒಬ್ಬ ರೈತ ಕನಿಷ್ಠ 500 ಎಕರೆ 1000 ಎಕರೆ ವ್ಯವಸಾಯ ಮಾಡ್ತಾನೆ ಅಲ್ಲಿ ರೈತ. ಆಮೇಲೆ ಆ ರೈತ ಆಧುನಿಕವಾದ ತಂತ್ರಜ್ಞಾನ, ಆಮೇಲೆ ಸರ್ಕಾರಗಳಲ್ಲಿ ಸುಮಾರು 220-230% ಸರ್ಕಾರ ಸಬ್ಸಿಡಿ ಕೊಡ್ತಾರೆ. ನಮ್ಮ ದೇಶದಲ್ಲಿ 1 ಎಕರೆ 2 ಎಕರೆ 3 ಎಕರೆ ರೈತ ಜಮೀನು ನಮ್ಮ ಸರ್ಕಾರ ಕೊಡ್ತಕ್ಕಂಥದ್ದು ಭಿಕ್ಷೆ 2%, 3% ಸಹಾಯಧನ. ನಾವು ಬೆಳೆದಂಥ ಬೆಳೆ, ಉದಾಹರಣೆಗೆ ಭತ್ತ ಬೆಳೀಲಿಕ್ಕೆ 1 ಕ್ವಿಂಟಾಲ್ಗೆ 3,000 ರೂಪಾಯಿ ಖರ್ಚಾಗ್ತದೆ. ನಾನು ಭತ್ತ ಬೆಳಿತೀವಿ, ರೈತ ಸರ್ಕಾರ 2,400 ರೂಪಾಯಿ ನಿಗದಿ ಮಾಡಿದೆ, ಅದಕ್ಕೂ ಖರೀದಿ ಮಾಡಲ್ಲ. ಅದೇನೋ ನಡೀತಕೊಂಡು ಹೋಗ್ತಾಯಿದೆ, ಸ್ವಲ್ಪ ಸಾಲಗಾರ ಆಯ್ತಾಯಿದೆ. ಅವರು ಅಮೇರಿಕಾದಿಂದ 1,500 ರೂಪಾಯಿ ತಂದು ಕೊಡ್ತಾರೆ ನಮಗೆ ಭತ್ತನ. ಯಾಕೆ? ಅವರು ಉತ್ಪಾದನೆ ಜಾಸ್ತಿ, ಸಬ್ಸಿಡಿ ಇರ್ತದೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಮಾಡೋಕ್ಕಾಯ್ತದ? ಈಗ ಇದು ಹೊರದೇಶದಿಂದ ತೆಂಗನ್ನ ಇಂಪೋರ್ಟ್ ಮಾಡ್ಕೊಂಡ್ರು, ಆಗ ತೆಂಗಿನ ಬೆಲೆ ಕುಸಿತೋಯ್ತು ಮೊನ್ನೆ ಎಲ್ಲ ಹೋದ ವರ್ಷ. ಈಗ ಚೆನ್ನಾಗಿದೆ ಬಿಡಿ. ಈಗ ಕೇಂದ್ರ ಸರ್ಕಾರ ಮೊನ್ನೆ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿತ್ತು. ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡ್ತಾ ಹೊರತು ಖರೀದಿ ಮಾಡಲಿಲ್ಲ. ರೈತರೆಲ್ಲ 1,600 ರೂಪಾಯಿ ಮಾರಿದ್ರು. 1 ಕ್ವಿಂಟಾಲ್ಗೆ 800 ರೂಪಾಯಿ ನುಕ್ಸಾನ ಆಯಿತು. ಈ ರೀತಿ ರೈತರಿಗೆ ನುಕ್ಸಾನ ಆಗೋದು ಒಂದು ವರ್ಷಕ್ಕೆ 15 ಲಕ್ಷ ಕೋಟಿ ರೈತರದು, 15 ಲಕ್ಷ ಕೋಟಿ ರೂಪಾಯಿ. ಅದನ್ನ ಹೇಳೋದಲ್ಲ, OECD ಅಂತ ಒಂದು ರಿಪೋರ್ಟು. 15 ಲಕ್ಷ ಕೋಟಿ ರೂಪಾಯಿ ರೈತರು ನುಕ್ಸಾನ ಮಾಡ್ಕೊಂಡು ದೇಶದ 140 ಕೋಟಿ ಜನರಿಗೆ ಆಹಾರ ಬೆಳೆದು ಕೊಡ್ತಾ ಇದ್ದೀವಿ. ರೈತರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಲ್ವ? ಎಲ್ಲ ರೈತರು ಮಗುಮಗಳು ಟೋಪಿ ಹಾಕ್ತಾರೆ. ರೈತರು ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ. ಕನಿಷ್ಠ ಒಂದು ಬೆಳೆ ವಿಮೆ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಬೆಳೆ ವಿಮೆಯಲ್ಲಿ ಕಾರ್ಪೊರೇಟ್ ಕಂಪ್ನಿಗಳು ದೋಚ್ತಾರೋ ದುಡ್ಡನ್ನ. 100 ರೂಪಾಯಿ ಕಟ್ಟಿದ್ರೆ ರೈತರಿಗೆ 1 ರೂಪಾಯಿ ಬರ್ತಾಯಿಲ್ಲ. 100 ಜನ ಕಟ್ಟಿದ್ರೆ 3 ಜನಕ್ಕೆ ಬರೋದಿಲ್ಲ. 3,000 ರೂಪಾಯಿ ಬೆಳೆ ವಿಮೆ ಕಟ್ಟಿದರೆ 2,000 ರೂಪಾಯಿ 1,500 ರೂಪಾಯಿ ಪರಿಹಾರ ಕೊಡ್ತಾರೆ. ಇವೆಲ್ಲ ಏನು ಮೇಡಮ್ ಇದು? ಈ ಸರ್ಕಾರಗಳು ಪಾಲಿಸಿಗಳು. ಬೆಳೆ ಸಾಲ ತಗೊಳ್ಳೋಕೆ ಹೋದರೆ 1 ಕೋಟಿ ರೂಪಾಯಿ ಜಮೀನಿದ್ರೆ 1 ಲಕ್ಷ ರೂಪಾಯಿ ಸಾಲ ಕೊಟ್ಬಿಟ್ಟು ಇವ ಬೆಳೆ ಸಾಲ ತಗೊಂಡಂತ RTCಲಿ ಎಂಟ್ರಿ ಮಾಡಿಸ್ಬಿಡ್ತಾರೆ. ಅವ ಬೇರೆ ಸಾಲ ತಗೊಳಕ್ಕಾಗಲ್ಲ. 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಸೈಟ್ ತಗೊಂಡು ನಾನು ಇಂಡಸ್ಟ್ರಿ ಮಾಡ್ತೀನಿ ಅಂದರೆ 5 ಕೋಟಿ ಸಾಲ ಕೊಡ್ತಾರೆ. ನನಗೆ 1 ಕೋಟಿ ಜಮೀನಿದ್ರೆ 1 ಲಕ್ಷ, 10 ಲಕ್ಷ ರೂಪಾಯಿ ಸೈಟ್ನವ್ರಿಗೆ 5 ಕೋಟಿ ಸಾಲ ಕೊಡ್ತಾರೆ. ಇಂಥ ನೀತಿಗಳು ರೈತರನ್ನ ಬದುಕಿಸ್ತವ? ಏನು ಈ ಎಲ್ಲ ನೀತಿಗಳಿಂದಲೇ ರೈತರ ಬದುಕು ಹಾಳಾಗ್ತಾ ಇದೆ. ರೈತರಿಗೆ ಸರ್ ಈ ಎಲ್ಲ ಸಮಸ್ಯೆಗಳ ಜೊತೆಗೆ ಇನ್ನೊಂದು ಸಮಸ್ಯೆ ಇದೆ. ಈ ಕೃಷಿ ಮಾಡೋ ಹುಡುಗರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ. ಕೃಷಿ ಮಾಡೋದು ನಾನು ಬರೀ ಕರ್ನಾಟಕ ಅಂತ ಕಡಿದೆ, ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ತಮಿಳ್ನಾಡು ಅಲ್ಲೆಲ್ಲರೂ ಇದೇ ಪರಿಸ್ಥಿತಿ ಇದೆ. ಒಂದೊಂದು ಊರಲ್ಲಿ ಹುಡುಗರುಗಳು 50 ಜನ 100 ಜನ ಮದುವೆ ಆಗಿ ನಿಂತಿದ್ದಾರೆ. ಮದುವೆ ಆಗಲಿಕ್ಕೆ ಯಾವ ಹುಡುಗಿರು ಒಪ್ತಾ ಇಲ್ಲ. ಯಾಕೆ ಅಂದರೆ ಕೃಷಿಕನ ಮದುವೆ ಆದರೆ ಸಾಯೋ ತನಕ ಕಷ್ಟಪಡಬೇಕು, ಇವ್ರಿಗೆ ಲಾಭ ಇಲ್ಲ, ಸಾಲ ಮಾಡಬೇಕು, ನನ್ನ ಕೋಳಲ್ಲಿರ್ತಕ್ಕಂಥ ಮಾಂಗಲ್ಯನೂ ಮಾರ್ಕೋತಾರೆ. ಅದಕ್ಕೆ ಯಾಕೆ ರೈತರ ಮದುವೆ ಮಾಡ್ಕೊಬಿಟ್ಟು ರೈತರ ಮಕ್ಕಳನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾಯಿಲ್ಲ. ಆದರೆ ಕೃಷಿ ಲಾಭದಾಯಕ ಅಂತ ವ್ಯವಸ್ಥೆ ನಿರ್ಮಾಣ ಆದರೆ ಕೃಷಿಕರು ಲಾಭದಲ್ಲಿ ಅವನು ಚೆನ್ನಾಗವನ ಅಂತಂದಾಗ ಹೆಣ್ಮಕ್ಳು ಮದುವೆ ಆಗ್ತಾರೆ, ಅವರು ಚೆನ್ನಾಗಿರ್ತಾರೆ. ಅದರಿಂದ ಈಗೆಲ್ಲ ನೋಡಿ ತುಂಬ ಜನ ಹಳ್ಳಿಗಳಲ್ಲಿ ಹುಡುಗರುಗಳೆಲ್ಲ ಎಲ್ಲ ದೊಡ್ಡ ದೊಡ್ಡ ನಗರಗಳು ಬಂದು ಕೆಲಸ ಸೇರ್ಕೋತಾರೆ. ಫುಟ್ಪಾತ್ ಇದು ಸೆಕ್ಯೂರಿಟಿ ಗಾರ್ಡ್ಗಳು ಕೆಲಸ ಸೇರ್ಕೋತಾರೆ. ಹಾಗೂ ಹೆಣ್ಣು ಸಿಗ್ತಾಯಿಲ್ಲ. ಯಾವ ಕೆಲಸ ಅಂತ ಕೇಳ್ತಾರೆ, ಅಯ್ಯೋ ಸೆಕ್ಯೂರಿಟಿ ಗಾರ್ಡ್ ಹೋಗಯ್ಯ ಅಂದ್ಬಿಟ್ಟು ಹೆಣ್ಮಕ್ಳು ಒಪ್ತಾನೇ ಇಲ್ಲ ಮೇಡಮ್. ಒಂದು ಊರಲ್ಲಿ 100 ಜನ 50 ಜನ ಹುಡುಗರು ಕಂಡಾರೆ ನೋಡ್ತಾ ಇದ್ದೀವಿ. ನಾನು ಕೂಡ ಒಂದು ಸರ್ಕಾರಕ್ಕೆ ಲಾಸ್ಟ್ ಬಜೆಟಲ್ಲಿ ಸಿದ್ದರಾಮಯ್ಯನವರು ಬರೆದಿದ್ದೆ, ನೀವು ಒಂದು ಯೋಚನೆ ಮಾಡಿ ಹಳ್ಳಿಗಾಡಿನ ಯುವಕರನ್ನ ಮದುವೆ ಆಯ್ತಾರೆ, ಆ ಹೆಣ್ಣುಮಗಳಿಗೆ ಸರ್ಕಾರಿ ಕೆಲಸದಲ್ಲಿ 20% ಮೀಸಲಾತಿ ಕೊಡ್ತೀವಿ ಅಂತ ಒಂದು ಆದೇಶ ಮಾಡಿ ಆರ್ಡರ್ಸ್ ಮಾಡಿ. ಆಗ ಹುಡುಗಿ ಮದುವೆ ಆದವಳು
ಅವಳಿಗೆ ಕೆಲಸ ಸಿಗ್ತದೆ, ಅವ್ರ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಆ ಹುಡುಗರು ಕೂಡ ಅವ್ರನ್ನ ಕಟ್ಕೊಂಡು ಚೆನ್ನಾಗಿ ಇಟ್ಕೋತಾರೆ. ಅದೊಂದು ಮಾಡಿ ಅಂತ ಹೇಳಿದ್ದು. ಅದ್ರ ಬಗ್ಗೆ ಈ ಸರಿ ಹೇಳ್ತೀವಿ, ಏನು ಮಾಡ್ತಾರೋ ಗೊತ್ತಿಲ್ಲ. ಅದು ಮಾಡಿದ್ರೆ ಮೇಡಮ್ ಸರ್ಕಾರ ಈಗ ಗ್ರಾಮೀಣ ಮಕ್ಕಳಿಗೆ 10% 20% ಮೀಸಲಾತಿ ಕೊಟ್ಟಿದ್ದಾರೆ, ಏನೋ ಇದಕ್ಕೆ ಅದು ಎಜುಕೇಷನ್ಗೆ. ಅದೇ ಥರ ಇದು ಕೊಟ್ಬಿಟ್ರೆ ಸ್ವಲ್ಪ ಅನುಕೂಲ ಆಗ್ತದೆ. ಹೆಣ್ಮಕ್ಳು ಕೂಡ ಪ್ರೀತಿಯಿಂದ ಮದುವೆಯಾಗಿ ಚೆನ್ನಾಗಿ ಸಂಸಾರ ಮಾಡ್ತಾರೆ. ಈ ಸರಿ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಸೊ ಆ ಥರ ಮಾಡಿದ್ರೆ ಹುಡುಗಿ ಸಿಗ್ತಾರೆ ಊರಲ್ಲಿ ಅಂತ. ಹೌದು, ಆ ಥರ ಮಾಡಿದ್ರೆ ಸಿಗ್ತಾರೆ ಅಂತಲಿಲ್ಲ. ಹೆಣ್ಮಕ್ಳು ಮದುವೆ ಆಗ್ಲಿಕ್ಕೆ ಒಪ್ಪತ್ತೆ. ಈಗ ಹೆಣ್ಮಕ್ಳು ನಾವು ನಮ್ಮಿಂದೆ ಮದುವೆ ಆಗ್ಲಿಕ್ಕೆ ಹೋದಾಗ ಯಾರು ಹೆಣ್ಮಕ್ಳು ಹುಡುಗನ ನೋಡ್ತಾ ಇರಲಿಲ್ಲ. ಮದುವೆ ದಿವಸ ಮಾತ್ರ ಹೆಣ್ಮಕ್ಳು ನೋಡ್ತಿದ್ರು ಹುಡುಗನ್ನ. ಆವಾಗ ಅವ್ರ ತಂದೆ ಒಪ್ಪಂತ ಕೇಳ್ತಿದ್ರು. ಈಗೆಲ್ಲ ಹೆಣ್ಮಕ್ಳು ಕೂಡ ವಿದ್ಯಾವಂತರಾಗಿದ್ದಾರೆ, ತಪ್ಪು ಅಂತ ಹೇಳೋಕ್ಕಲ್ಲ. ವಿದ್ಯಾವಂತರಾದಮೇಲೆ ನಮಗೆ ನಮ್ಮ ಲೈಫ್ನ ರೂಟ್ಸ್ಗಳು ನಮಗೆ ಗೊತ್ತಿದೆ ಅಂತ ಹೇಳ್ತಾರೆ. ಯಾವ ತಂದೆ ತಾಯಿಗಳನ್ನೂ ಅವ್ರು ಹೇಳಿದಷ್ಟು ಸುಲಭ ಒಪ್ಕೊಳ್ಳೋದಿಲ್ಲ. ಅದರಿಂದ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಇವಾಗ 100%ರಲ್ಲಿ ಎಷ್ಟು ಜನ ಕೃಷಿ ಮಾಡ್ತಾ ಇದ್ದಾರೆ, ಅಂದರೆ ಈ ರೀಸನ್ಗೋಸ್ಕರ ಮದುವೆ ಆಗದೆ ಹಾಗೆ ಉಳ್ಕೊಂಡಿದ್ದಾರೆ ಅಂತ ಒಂದು ಅಂದಾಜು? ಯಾಕಂದರೆ ನೀವು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಿರ್ತೀರಿ, ಗೊತ್ತು ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಅಗ್ರಿಕಲ್ಚರ್ ಫ್ಯಾಮಿಲಿಯವರೇ ಇರ್ತಾರೆ. ಸೊ ಏನು ಮೇಡಮ್, ಬೇರೆ ಬೇರೆ ಕಾರಣಗಳು, ಎಲ್ಲ ಕಾರಣಗಳನ್ನ ಹೋಲಿಸಿದ್ರೆ 10%ನಷ್ಟು ಕೃಷಿಯಿಂದ ವಿಮುಖರಾಗಿದ್ದಾರೆ. 10% ಹಳ್ಳಿಗಾಡಿನ ರೈತರು, ಯುವಕರು ಯಾರು ವ್ಯವಸಾಯ ಮಾಡೋಕ್ಕೆ ಇಷ್ಟನೇ ಪಡ್ತಾ ಇಲ್ಲ. 10%ನಷ್ಟು ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು, ಅದರಲ್ಲಿ ಇದು ಮೇಜರ್ ಕಾರಣ. ಮದುವೆ ಆಗಿರೋದು ಒಂದು, ಮತ್ತು ಕೃಷಿ ಲಾಭದಾಯಕ ಇಲ್ಲದಿರೋದು ಎರಡು, ಮತ್ತು ಕೃಷಿಯಲ್ಲಿ ಸರ್ಕಾರದ ಸೌಲಭ್ಯಗಳು ಇಲ್ಲದೇ ಇರೋದು, ಮತ್ತು ಸರಿಯಾದ ಬೆಲೆ ಸಿಗದೇ ಇರೋದು, ಇವೆಲ್ಲ ಕಾರಣಗಳಿಂದ ನಾವು ಯಾಕೆ ಕೃಷಿ ಮಾಡಬೇಕು ಅಂತ ಕೆಲವರು ಭೂಮಿನೂ ಮಾರ್ಕೋತಾರೆ, ಕೆಲವರು ಭೂಮಿನ ಬಿಟ್ಬಿಟ್ಟು ಒಂದು ಬೇರೆ ಬೇರೆ ಕಡೆ ಕೆಲಸ ಇರುತ್ತೆ. ಸರ್, ನಾನು ಒಂದಷ್ಟು ಜನ ಲೀಡ್ರ್ಗಳು ಹೇಳ್ತೀನಿ, ಒಂದು 5 ಲೀಡ್ರ್ಗಳದ್ದು. ಅವ್ರ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ ನೀವು ಒಂದೊಂದು ನಿಮಿಷದಲ್ಲಿ ಹೇಳಬೇಕು. ವಾಟಾಳ್ ನಾಗರಾಜ್ ನಮ್ಮ ತಂದೆಯವರ ಸಮಾನರು, ತಂದೆ ಜೊತೆ ಓದ್ತಾ ಇದ್ದವರು, ಅವ್ರ ಬಗ್ಗೆ ನಾನು ಏನು ಕೆಟ್ಟದಾಗಿ ಹೇಳೋದಿಲ್ಲ. ಚಳುವಳಿ ಮಾಡಿ ಅವ್ರ ಜೀವನನೇ, ಅವ್ರ ಸಂಸಾರನೇ ಕನ್ನಡ ನಾಡಿಗಾಗಿ ತ್ಯಾಗ ಮಾಡಿದ್ದಾರೆ. ಅಂಥವ್ರ ಬಗ್ಗೆ ನಾವು ನಿಜವಾಗ್ಲೂ ಗೌರವ ಕೊಡಲೇಬೇಕು. ಅವ್ರಿಗೆ ವಯಸ್ಸು ಎಷ್ಟಾಗಿರ್ಬೋದು ಅಂತ ನಮ್ಮ ತಂದೆ ವಯಸ್ಸು ಅಂತ ಹೇಳ್ತಿಲ್ವಾ? ಹೇಳಿ ಎಷ್ಟಂತ, ಯಾಕಂದ್ರೆ ಎಷ್ಟೋ ಇಂಟರ್ವ್ಯೂನಲ್ಲಿ ಅವ್ರನ್ನ ನಾವು ಕೇಳ್ಬಿಟ್ಟಿದೀವಿ ಸರ್. ಮೇಡಮ್, ನಮ್ಮ ತಂದೆ ವಯಸ್ಸು 90. ಓಕೆ, ನಮ್ಮ ತಂದೆ ವಯಸ್ಸು ನಮ್ಮ ತಂದೆ ಅವರೆಲ್ಲ ನಮ್ಮ ನರಸೀಪುರ ತಾಲೂಕಿನೇ ಒಂದೇ ಹಾಸ್ಟೆಲ್ ಇದ್ದದು. ನಮ್ಮ ತಂದೆ ಹೇಳ್ತಾ ಇದ್ರು, ನಾನು ಅವರೆಲ್ಲ ಜೊತೆ ಇದ್ವಪ್ಪ ಅಂತ. ನಿಮ್ಮ ತಂದೆ ಅವರು ಕ್ಲಾಸ್ಮೇಟಾ? ಹೌದು ಮೇಡಮ್, ಅವ್ರು ಹಾಸ್ಟೆಲ್ ಇದ್ರು, ನಮ್ಮೂರ ಪಕ್ಕದವರೇ, ಅವ್ರಿಗೂ ಗೊತ್ತು ತಂದೆ. ಅದಕ್ಕೆ ನಾನು ಹೇಳೋದು, ಸಮಾನರು. ಅವ್ರ ಸಮಾನರ ಜೊತೆಗೆ ಅವರು ಬಂದಂಥ ಸ್ಥಿತಿ, ಬೆಂಗಳೂರಲ್ಲಿ ಇದ್ದಂಥ ಸ್ಥಿತಿ, ಅಂಥ ಸಂದರ್ಭದಲ್ಲಿ ಭಾಷೆಗಾಗಿ ಬೆಂಗಳೂರು ಜನರ ಎಚ್ಚರ ಮಾಡಲಿಕ್ಕೆ ಹೋರಾಟ ಮಾಡಿದ್ದು, ಎಷ್ಟೊಂದು ಅವರು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅವೆಲ್ಲ ನಾವು ಮರೆಯಲಾಗದ ವಿಚಾರ. ಹೋರಾಟಗಳು ಬೇರೆ, ಹೋರಾಟ ಮಾಡಿದವರು ಒಳ್ಳೆ ಕೆಲಸ ಮಾಡಿದಾಗ ಗೌರವ ಕೊಡಲೇಬೇಕಂತ ನಮ್ಮ ಧರ್ಮ. ಓಕೆ ಸರ್, ಮುಂದಿನ ಹೆಸರು CM ಸಿದ್ದರಾಮಯ್ಯ. ಸಿದ್ದರಾಮಯ್ಯ ನಾನು ಕಂಡಂತೆ 40 ವರ್ಷದಿಂದ ನೋಡಿದ್ದೀನಿ. 40 ವರ್ಷದಲ್ಲಿ ಇದ್ರಲ್ಲ, ಆ ಸಿದ್ದರಾಮಯ್ಯ ಆಗಿದ್ರೆ ಇವತ್ತು ನಂಬರ್ 1 ಸಿದ್ದರಾಮಯ್ಯ ಇಂಡಿಯಾ ದೇಶಕ್ಕೆ. 40 ವರ್ಷದಲ್ಲಿ ನಾನು ನೋಡಿದ್ನಲ್ಲ, ಆವತ್ತು ಸಿದ್ದರಾಮಯ್ಯನವ್ರು ಆಗಿದ್ರೆ ಇಡೀ ದೇಶದಲ್ಲಿ ನಂಬರ್ 1 ಸಿದ್ದರಾಮಯ್ಯ. ಆವಾಗಿನ ಸಿದ್ದರಾಮಯ್ಯಗೂ ಇವಾಗಿನ ಸಿದ್ದರಾಮಯ್ಯಗೂ ಏನು ವ್ಯತ್ಯಾಸ? ತುಂಬ ಬದಲಾಗಿದೆ. 1-2 ಪಾಯಿಂಟ್ ಹೇಳಿ. ಈಗ ಆಡಳಿತ ಮಾಡ್ತಾರೆ, ಅವ್ರ ಎದುರಿಗೆ ಅಧಿಕಾರಿಗಳು ನಿಂತ್ಕೊತಿರಲಿಲ್ಲ 40 ವರ್ಷದಲ್ಲಿ. ಅವರು ಸಿದ್ದರಾಮಯ್ಯ ಬರ್ತಾರೆ ಅಂದರೆ ತುಂಬ ಜನ ಕಿಟಕಿಲಿ ಹೋಗಿ ನಿಂತ್ಕೊತಿರು. ಅಧಿಕಾರಿಗಳು ಹೆಂಗೆ ಬೈತಾರೆ ನೋಡೋಕಂತ. ಎಷ್ಟೋ ಜನ ಅಧಿಕಾರಿಗಳು ಸಭೆಗೆ ಹೋಗ್ತಿರಲಿಲ್ಲ, ಎದುರ್ಕೊಂಡು. ಸಭೆಗೆ ಹೋಗಿದ್ದವರು ಇಬ್ಬರನ್ನ ಕರೆಸಿ ಸಸ್ಪೆಂಡ್ ಮಾಡಿಬಿಟ್ಟಿದ್ರು. ಇವತ್ತು ಅವ್ರು ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಒಂದು ಪಕ್ಷ, ರಾಜಕೀಯ ಪಕ್ಷ, ಕೇಂದ್ರ ಸರ್ಕಾರ, ಕೇಂದ್ರದವ್ರ ಒತ್ತಡ, ಎಲ್ಲ ಒತ್ತಡಗಳನ್ನ ಸಹಿಸ್ಕೊಂಡು ಕೆಲಸ ಮಾಡಬೇಕಾಗದೆ. ಅದರಿಂದ ಆ ಒಂದು ಗತ್ತು ಗಮ್ಮತ್ತು ಇಲ್ಲ. ಕುಮಾರಸ್ವಾಮಿ ಅವರಿಗೆ ಕಾಳಜಿ ಇದೆ, ಆದರೆ ಕಾಳಜಿನ ಇಂಪ್ಲಿಮೆಂಟ್ ಮಾಡುವಂಥ ಹಂತದಲ್ಲಿ ಅಷ್ಟೇ ಕಾಳಜಿ ಇಟ್ಕೊಳ್ಳೋದು. ಕಾಳಜಿ ಇದೆ ಜನಪರವಾಗಿ, ರೈತರ ಪರವಾಗಿ. ದೇವೇಗೌಡರ ಥರ ಆಗಬೇಕು ಅಂತ. ದೇವೇಗೌಡರು ಗ್ರಾಸ್ ರೂಟ್ ಲೆವೆಲಿಂದ ಬಂದಿರೋದು, ಅವ್ರಿಗೆ ಪ್ರತಿಯೊಂದು ಕಷ್ಟನೂ ಗೊತ್ತು. ನೋಡಿ, ಅವರು ಮಾಜಿ ಪ್ರಧಾನಿ ಹೋಗಿ SPIC ಕಾಯ್ದೆ ರದ್ದು ಮಾಡಿ ಅಂತ ಅವರು ನಿನ್ನೆ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. MP ಗಳಿಗೆ ಒಳ್ಳೆಯ ವಿಷಯ ಮೇಡಮ್ ಅದು. ಅಂಥ ವಿಚಾರಗಳನ್ನ ಮಾತಾಡಬೇಕು. ಕುಮಾರಸ್ವಾಮಿಯವರು ಆಸಕ್ತಿ ಇದೆ, ಒಳ್ಳೇದು ಮಾಡಬೇಕು ಅನ್ನೋದಿದೆ. ಆದರೆ ಸ್ವಲ್ಪ ಅವರ ಜೊತೆ ಇರ್ತಕ್ಕಂಥವ್ರು ಸ್ವಲ್ಪ ಒಳ್ಳೊಳ್ಳೆ ಜನಗಳು ಇಟ್ಕೊಂಡು ಇಂಪ್ಲಿಮೆಂಟ್ ಮಾಡೋಂಥ ಕೆಲಸ ಮಾಡಬೇಕು. ಬರೀ ಹೇಳ್ಕೊಂಡು ಮುಂದೆ ಹೋದರೆ ಪ್ರಯೋಜನ ಆಗಲ್ಲ. ಯಡಿಯೂರಪ್ಪನವರು ಅಡ್ಮಿನಿಸ್ಟ್ರೇಷನ್, ಗುಡ್ ಅಡ್ಮಿನಿಸ್ಟ್ರೇಷನ್. ಅವರು ಕೂಡ ಆ ಜೊತೆಲಿ ಸರಿಯಾಗಿರ್ತಕ್ಕಂಥ ಜನಗಳು ಇಟ್ಕೊಂಡು ಅವ್ರ ಹೆಸರು ಕೇಳಿಸ್ಕೊಂಡ್ರು. ಬಟ್ ಅವರು ನಿಜವಾಗ್ಲೂ ಕೂಡ ಅವರು ಕೂಡ ಗ್ರಾಸ್ ರೂಟ್ ಲೆವೆಲಿಂದ ಬಂದು ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬಂದವರು. ಭಾಳ ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ಕರ್ನಾಟಕ ತುಂಬ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಸಿಕ್ತು. ಆಮೇಲೆ ಬರ್ತಾ ಬರ್ತಾ ಆಂತರಿಕವಾದ ಪಕ್ಷದ ಗದ್ದಲಗಳಲ್ಲಿ ಅವ್ರ ಹೆಸರನ್ನು ಕೇಳಿಸ್ಬಿಟ್ರು. HD ದೇವೇಗೌಡರು ನೋಡಿ, ಅವರು ಗ್ರಾಸ್ ರೂಟ್ ಲೆವೆಲಿಂದ ಬಂದಿರೋದು. ನನಗೆ ಅವ್ರದ್ದು ಅರ್ಧ ರಾಜಕಾರಣ ಗೊತ್ತಿದ್ದು, ಅರ್ಧ ಗೊತ್ತಿಲ್ಲ. ಯಾಕೆ ನಾವು ಊಟ ಇರಲಿಲ್ವಲ್ಲ. ಆದ್ದರಿಂದ
ದೇವೇಗೌಡರಿಗೆ ಪ್ರಾಮಾಣಿಕವಾಗಿ ಕಷ್ಟದಿಂದ ಮೇಲೆ ಬಂದಿರೋದು, ತುಂಬ ಕಷ್ಟದಿಂದ ಬಂದು ರಾಜಕಾರಣದಲ್ಲಿ ಮೇಲೆ ಬಂದು, ಅದು ಕೂಡ ದೇಶದ ಪ್ರಧಾನಿ ಆಗ್ತಕ್ಕಂಥ ಒಂದು ಸುಯೋಗ ಬಂತು ಅಂದರೆ ಕರ್ನಾಟಕಕ್ಕೆ ಆ ದೇವೇಗೌಡರು ರಾಜಕಾರಣದಲ್ಲಿ ಎಷ್ಟು ಚಾಣಕ್ಯರೋದನ್ನ ಅದೇ ನೋಡಬೇಕಾಗ್ತದೆ. ಚಾಣಕ್ಷೇತ್ರದ ರಾಜಕಾರಣ ಮತ್ತು ಜನಪರ ಕಾಳಜಿ ಚೆನ್ನಾಗಿದೆ. ಅವ್ರು ಇವತ್ತು ಕೂಡ 94 ವರ್ಷದಲ್ಲಿ ಇಷ್ಟು ಕಾಳಜಿ ಇಟ್ಕೊಂಡ್ರೆ ನಾವು ಅವ್ರಿಗೆ ಖಂಡಿತವಾಗ್ಲೂ ಮೊನ್ನೆ ಸರ್ ಕುಡಿಯೋ ನೀರಿನ ವ್ಯವಸ್ಥೆ ಬಗ್ಗೆ ಅವರು ಕೈ ಮುಗಿದು ಮಾತನಾಡಿದ್ದು ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗೋಯ್ತು ಸರ್. ಖಂಡಿತ ಆ ಕಾಳಜಿ ಇವಾಗಿನ ರಾಜಕಾರಣಿಗಳಿಗೆ ಇಲ್ಲ ಅಂತ ಅನ್ಸುತ್ತೆ. ಅವರೆಲ್ಲ ಮೇಲ್ ಬಂದ್ಬಿಟ್ಟಿರ್ತಾರೆ, ಶ್ರೀಮಂತನಾಗಿರ್ತಾನೆ, ಇವರು ರಾಜಕಾರಣಕ್ಕೆ ಬಂದಿರ್ತಾರೆ. ಆದರೆ ಅಪ್ಪನಾಗಿರೋವನು ಕೆಳಗಡೆಯಿಂದ ಕಷ್ಟಪಟ್ಟಿರ್ತಾನೆ, ಪ್ರತಿಯೊಂದು ಎಲ್ಲ ಗೊತ್ತಿರ್ತದೆ. ಈಗ ಯಡಿಯೂರಪ್ಪನವ್ರಿಗೆ ಗೊತ್ತಿರೋ ಕಷ್ಟ ಅವ್ರ ಮಗನಿಗೆ ಗೊತ್ತಿಲ್ಲ, ವಿಜಯೇಂದ್ರಿಗಾಗಲಿ ಇನ್ನೊಬ್ರಿಗೆ ಅವ್ರಿಗೆ ಗೊತ್ತಿಲ್ಲ. ಯಡಿಯೂರಪ್ಪನವರು ಭಾಳ ಕೆಳ ಹಂತದಿಂದ ಹೋರಾಟ ಮಾಡ್ಕೊಂಡು ಕರ್ನಾಟಕ ಸುತ್ತಿ ಕಾರ್ಯಕರ್ತರು ಕಟ್ಟಿ, ಸಂಘಟನೆ ಕಟ್ಟಿ, ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬಂದರು. ಅವರ ದಾಟಿ ಇವರು ಬರಲ್ಲ. ಹಂಗೇನೆ ದೇವೇಗೌಡರು ಕರ್ನಾಟಕ ಕಂಡಂಥ ದೇವೇಗೌಡರು ಇರಲಿ, ಯಡಿಯೂರಪ್ಪ ಇರಲಿ, ಇವರೆಲ್ಲ ಕರ್ನಾಟಕದ ಜನರ ಶಕ್ತಿ ಮತ್ತು ನಾಡಿ ಮಿಡಿತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಕೊನೆಯದಾಗಿ ಸರ್ಕಾರಕ್ಕೆ ಏನಾದರೂ ಹೇಳೋದಿದ್ರೆ ಹೇಳಿ ಸರ್. ಯಾಕಂದರೆ ಸುಮಾರು ಪ್ರಾಬ್ಲಮ್ಸ್ಗಳಿದೆ, ಒಂದಷ್ಟು ಬೇಡಿಕೆಗಳನ್ನ ನೀವು ಮುಂದಿಟ್ಟಿದ್ದೀರಾ, ಮುಂದೆ ಬಜೆಟ್ ಬರ್ತಾ ಇದೆ. ಇದು ಪ್ರತಿ ಸಲ ನೀವು ಅದೇ ಪ್ರೊಟೆಸ್ಟ್ ಮಾಡ್ತಾನೆ ಇರ್ತೀರಿ. ಆದರೆ ಅವರು ಏನು ಮಾಡ್ತೀವಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಭರವಸೆ ಕೊಡ್ತಾರೆ, ಅದು ಅಲ್ಲಿಗೆ ನಿಂತೋಗುತ್ತೆ, ಮತ್ತೆ ಕಂಟಿನ್ಯೂ ಮಾಡ್ತೀರಿ, ಹಾಗೆ ಆಗ್ತಿರುತ್ತೆ. ಸೊ ಸ್ಟ್ರಾಂಗಾಗಿ ಏನಾದರೂ ಹೇಳಬೇಕಂದ್ರೆ ಏನು ಹೇಳ್ತೀರಾ ಸರ್? ಅಲ್ಲ, ಏನಿಲ್ಲ ಮೇಡಮ್, ಸರ್ಕಾರಗಳು ಮಂತ್ರಿಗಳು ನಮ್ಮ ಜೀವನ ಶಾಶ್ವತ ಅಲ್ಲ ಅಂತ ತಿಳ್ಕೊಬೇಕು. ಯಾವತ್ತಿದ್ರೂ ನಾವು ಮಣ್ಣು ಹೋಗ್ತೀವಿ, ನಾವು ಮಾಡಿದಂಥ ಕೆಲಸ ಶಾಶ್ವತ ಅಂತ ಯೋಚನೆ ಮಾಡಬೇಕು. ಈಗ ಮಹಾತ್ಮ ಗಾಂಧೀಜಿಯವರು ಏನೂ ಅಧಿಕಾರದಲ್ಲೇ ಇರಲಿಲ್ಲ, ಮಹಾತ್ಮ ಅನ್ಸ್ಕೊಂಡ್ರು. ಅಂಬೇಡ್ಕರ್ ಅವರು ಒಂದು ದೊಡ್ಡ ಸಂವಿಧಾನ ಬರೆದು, ಇವತ್ತು ಎಲ್ಲರೂ ಕೂಡ ಅಂಬೇಡ್ಕರ್ ಅವ್ರು ಗೌರವಿಸ್ತೀವಿ. ಹಿಂಗೆ ಅವ್ರು ಮಾಡಿದಂಥ ಸಾಧನೆಗಳನ್ನ ನಾವು ಚೆನ್ನಾಗಿ ಗುರುತಿಸ್ತಾ ಇದ್ದೀವಿ. ಅಂಥ ಸಾಧನೆಗಳನ್ನ ಮಾಡಿ ನಜೀರ್ ಸಾಬ್ ಕುಡಿಯೋ ನೀರನ್ನು ಕೊಟ್ಟು, ಒಳ್ಳೊಳ್ಳೆಗಳು ಬೋರ್ವೆಲ್ ಹಾಕ್ತು, ಇವತ್ತು ಅವರಿಲ್ಲ. ಇಂಥ ಸಾಧನೆಗಳನ್ನ ಮಾಡಿದ್ರೆ ಚಿರಸ್ಥಾಯಿ ಅವರ ಹೆಸರು ಉಳ್ಕೊತದೆ. ಅಧಿಕಾರ 4 ದಿವಸ ಇರ್ತದೆ, 4 ದಿವಸ ಹೋಯ್ತದೆ, ಅದು ಮುಖ್ಯವಲ್ಲ. ನೋಡಿ ಮೇಡಮ್, ಮೊನ್ನೆ ನಾವು ಯಾತ್ರೆ ಮಾಡಿದಾಗ ಪಾಂಡಿಚೇರಿಗೆ ಹೋದ್ವಿ ಮುಖ್ಯಮಂತ್ರಿ ನೋಡಲಿಕ್ಕೆ. ಎಷ್ಟು ಅದ್ಭುತ ಅಂದರೆ ಇಡೀ ದೇಶದಲ್ಲೇ ನಾನು ಅಂಥ ಮುಖ್ಯಮಂತ್ರಿ ನೋಡಿಲ್ಲ. ಅಂಥ ಮುಖ್ಯಮಂತ್ರಿಗಳು ದೇಶಕ್ಕೆ ಬೇಕು. ಅಂಥ ಮುಖ್ಯಮಂತ್ರಿಗಳು ಬಂದರೆ ದೇಶ ಖಂಡಿತವಾಗಲೂ ಸುಭಿಕ್ಷೆ. ಅವನ ಮನೆ ಒಂದು ಸಾಧಾರಣವಾದ ಮನೆ, ಮುಖ್ಯಮಂತ್ರಿ ಮನೆ ತಗೊಂಡಿಲ್ಲ. ಆ ಮನೆಗೆ ಹೋಗ್ಬೇಕಾದ್ರೆ ಒಂದು ಕಾರು ಹೋಗೋ ಅಷ್ಟೇ ರೋಡ್, ಚಿಕ್ಕ ರೋಡು. ನಾನು ಇದ್ಯಾಕೆ ಈ ರೋಡ್ ಕರ್ಕೊಯ್ತೀರಿ ಅಂದರೆ ಇಲ್ಲೇ ಇರೋದು ಮನೆ ನೋಡ್ತೀವಿ, ಸಿಂಪಲ್ ಆಗಿದೆ. ಮನೆ ಮುಂದೆ ಸೆಟ್ಲಿಕ್ಕೆ ಹಾಕಾಡ್ತಾ ಕೂತಾರೆ. ನಾವೆಲ್ಲ ಹೋದ ತಕ್ಷಣ ಸೆಟ್ಲಿಕ್ಕೆ ಹಾಕಾಡ ನಿಲ್ಸ್ಬಿಟ್ಟು ಬಂದು ನಮ್ಮ ಜೊತೆ ನೇರವಾಗಿ, ಪೊಲೀಸ್ ಇಲ್ಲ ಏನಿಲ್ಲ. ಆಮೇಲೆ ಬಡವರು ಅರ್ಜಿ ತಗೊಂಡು ನೇರವಾಗಿ ಅವ್ರ ಮನೆಗೆ ಹೋಗ್ಬೋದು. ಎಷ್ಟು ಸರಳ ಸಜ್ಜನಿಕೆ ವ್ಯಕ್ತಿ ರಂಗಸ್ವಾಮಿ ಅಂತವರು. ನಿಜವಾಗ್ಲೂ ನನಗೆ ನಮ್ಮ ಮುಖಂಡರಿಗೆಲ್ಲ ಭಾಳ ಸಂತೋಷ ಆಯಿತು. ಅಂಥ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಬರಬೇಕು. ಅಂಥ ಮುಖ್ಯಮಂತ್ರಿಗಳು ಬಂದರೆ ಖಂಡಿತವಾಗ್ಲೂ ಕೂಡ ಈ ದೇಶ ಸುಭಿಕ್ಷ ಆಯ್ತದೆ. ಬರೀ ಮಾತಾಡಿದ್ರೆ ಸುಭಿಕ್ಷ ಆಗಲ್ಲ, ಸರಳವಾಗಿ ಜನರ ಜೊತೆ ಬೆರಿಬೇಕು. ಯಾವುದೋ ಮುಖ್ಯಮಂತ್ರಿ ಆದವನ್ನ, ಮಂತ್ರಿ ಆದವನ್ನ ಪೊಲೀಸ್ನವ್ರ ಮೂಲಕ ಭೇಟಿ ಮಾಡಿಸೋದು ಎಂಥದ್ದು ಇದು? ಅವರು ನಮ್ಮ ಪ್ರತಿನಿಧಿ. ಪೊಲೀಸ್ನವ್ರು ಇರೋದು ಏನೋ ಕೆಟ್ಟ ಕೆಲಸ ಮಾಡ್ತಕ್ಕಂಥವ್ರನ್ನ ಅವಾಯ್ಡ್ ಮಾಡಲಿಕ್ಕೆ, ಅಂಥವ್ರನ್ನ ನೋಡಿ ಅವ್ರನ್ನ ಬದ್ಬಡಿಲಿಕ್ಕೆ. ಆದರೆ ಇವರು ಈ ರಾಜಕಾರಣಿಗಳು ಜನಪ್ರತಿನಿಧಿಗಳಿಗೆ ಸೆಕ್ಯೂರಿಟಿ ಕೊಟ್ಕೊಂಡು ಬಾಲಂಗು ಚಿಕ್ಕೊಂಡಾಗ ಕೂತ್ಕೊಂಡ್ರೆ ಪೊಲೀಸ್ನವರು ಅರ್ಥ ಏನು ಬಂತು ಆಡಳಿತದಲ್ಲಿ? ಅದರಿಂದ ಜನಪ್ರತಿನಿಧಿಗಳು ಜನರ ಪರವಾಗಿ ಜನಪ್ರತಿನಿಧಿಗಳಾಗಿ ಇರಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಅಂಥ ಮುಖ್ಯಮಂತ್ರಿಗಳು ಬರಲಿಕ್ಕೆ ಜನಸಾಮಾನ್ಯರು ಕೂಡ ಕರ್ನಾಟಕ ಜನ ಚಿಂತನೆ ಮಾಡಲಿ ಅಂತ ನಿಮ್ಮ ವಾಹಿನಿ ಮೂಲಕ ಯೋಚನೆ ಮಾಡ್ತೀನಿ. ಚಿಂತನೆ ಮಾಡೋದಲ್ಲ, ಜನ ಯಾವತ್ತು ಚುನಾವಣೆಯಲ್ಲಿ ಹಣ ಹೆಣ್ಣವನ್ನು ಹೊರಗಿಟ್ಟು ಓಟನ್ನು ಕೊಡ್ತೀರಿ, ಆವತ್ತಿಗೆ ಸುಧಾರಣೆ ಆಗ್ತದೆ. ಜನ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಒಳ್ಳೆಯವ್ರನ್ನ ಗೆಲ್ಲಿಸಿ ಅಂತಕ್ಕಂಥದ್ದು ನನ್ನ ಮನವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಒಳ್ಳೆ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ. ರೈತರಿಗೋಸ್ಕರ ಇನ್ನೂ ಕೂಡ ನಿಮ್ಮ ಹೋರಾಟ ಹೀಗೆ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೋಸ್ಕರ ಟೈಮ್ ಕೊಟ್ಟಿದ್ದೀವಿ. ಧನ್ಯವಾದ. ನೀವು ಕೂಡ ನನ್ನ ಅಂತರಾಳದಲ್ಲಿದ್ದಂಥ ವಿಚಾರಗಳನ್ನ ಜನತೆಗೆ ತಿಳಿಸ್ಲಿಕ್ಕೆ ತಮ್ಮ ವಾಹಿನಿ ಮುಂದೆ ನನ್ನ ಕರೆದು ಅವಕಾಶ ಕೊಟ್ಟಿದ್ದೀರಿ. ತಮಗೂ ಕೂಡ ಧನ್ಯವಾದ. ನಿಮ್ಮ ಚಾನಲ್ ಭಾಳ ಚೆನ್ನಾಗಿ ಬೆಳೀಲಿ, ಜನಪರವಾಗಿರಲಿ, ಜನರಿಗೆ ಒಳ್ಳೆ ವಿಚಾರಗಳನ್ನ ತಿಳಿಸುವಂತಾಗಲಿ. ನೀವು ಕೂಡ ಭಾಳ ಯುವಕರಿದ್ದೀರಿ, ಆಸಕ್ತಿಯಿಂದ ಮಾಧ್ಯಮ ಮೂಲಕ ಬಂದಿದ್ದೀರಿ. ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್.